ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಷ್ಠಿತರು ದೇವಜನರಾಗುವುದಕ್ಕೆ ಕರೆಯಲ್ಪಟ್ಟವರಾಗಿರುವ ಸಭೆಯವರೇ, ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಇಸ್ರಾಯೇಲರ ದೇವರಾಗಿರುವ ಪ್ರಭುವಿಗೆ ಸ್ತೋತ್ರ. ಆತನ ಕರುಣೆಯಿಂದಲೇ ಮೇಲಿನಿಂದ ಅರುಣೋದಯ ಉಂಟಾಗಿ ಕತ್ತಲೆಯಲ್ಲಿಯೂ ಮರಣಾಂಧಕಾರದಲ್ಲಿ ವಾಸಿಸುವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುತ್ತದೆ. ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರಬೇಕೆಂದು ಆತನ ಪ್ರೀತಿಯಿಂದಲೇ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡನು. ತನ್ನ ಮಗನು ನಮ್ಮ ಪ್ರಭುವು ಆಗಿರುವ ಯೇಸು ಕ್ರಿಸ್ತನ ಅನ್ಯೂನ್ಯತೆಗೆ ನಮ್ಮನ್ನು ಕರೆದ ದೇವರು ನಂಬಿಗಸ್ತನು. ಆದರೆ ಅದೇ ಸಮಯದಲ್ಲಿ ನಾವು ಪಾಪ ಮಾಡಿರುವವರು ದೇವರ ಪವಿತ್ರ ಸನ್ನಿಧಿಯಲ್ಲಿ ನಿಲ್ಲೋದಕ್ಕೆ ಅಯೋಗ್ಯರು ಆಗಿದೆ ಎಂಬುದನ್ನು ನೆನಪು ಮಾಡಿಕೊಂಡು ನಿಜವಾದ ಪಶ್ಚಾತ್ತಾಪದಿಂದ ನಮ್ಮ ಪಾಪಗಳನ್ನು ಹೀಗೆ ಅರಿಕೆ ಮಾಡೋಣ. ಮುಂದಿನ ಪಾಪದರಿಕೆ ನಾವು ಒಟ್ಟಾಗಿ ಅರಿಕೆ ಮಾಡೋಣ. ಸರ್ವಶಕ್ತನೇ, ಅತ್ಯಂತ ಕರುಣೆಯುಳ್ಳ ತಂದೆಯೇ, ನಾನು ಅಪರಾಧಿ, ತಪ್ಪಿಸಿಕೊಂಡ ಕುರಿಯಂತೆ ನಿನ್ನ ಮಾರ್ಗದಿಂದ ತೊಲಗಿ ದಾರಿ ತಪ್ಪಿದ್ದೇನೆ. ನನ್ನ ಸ್ವಂತ ಹೃದಯದ ಆಶೆಗಳನ್ನು ಕಲ್ಪನೆಗಳನ್ನು ಮಿತಿಮೀರಿ ಅನುಸರಿಸಿದ್ದೇನೆ. ನಿನ್ನ ಪವಿತ್ರವಾದ ಆಜ್ಞೆಗಳನ್ನು ಉಲ್ಲಂಘಿಸಿದ್ದೇನೆ. ಮಾಡಬೇಕಾಗಿದ್ದವುಗಳನ್ನು ಮಾಡದೆ ಮಾಡಬಾರದವುಗಳನ್ನು ಮಾಡಿದ್ದೇನೆ. ಪ್ರಭುವೇ, ನಾನು ನಿರ್ಗತಿಕನಾದ ಅಪರಾಧಿ, ನನ್ನ ಮೇಲೆ ಕರುಣೆ ಇಡು. ದೇವರೇ, ನನ್ನ ಅಪರಾಧಗಳನ್ನು ಅರಿಕೆ ಮಾಡುತ್ತಾ ಇದ್ದೇನೆ, ನನ್ನನ್ನು ಉಳಿಸು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನಲ್ಲಿ ನೀನು ಮಾನವರಿಗೆ ಮಾಡಿರುವ ವಾಗ್ದಾನಕ್ಕನುಸಾರವಾಗಿ ನನ್ನನ್ನು ಗುಣಪಡಿಸು. ಅತ್ಯಂತ ಕರುಣೆಯುಳ್ಳ ತಂದೆಯೇ, ನಾನು ಇಂದಿನಿಂದ ಭಕ್ತನೂ ನ್ಯಾಯವಂತನೂ ಸ್ವಸ್ಥಚಿತ್ತನೂ ಆಗಿ ನಡೆದು ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆಯನ್ನುಂಟು ಮಾಡುವಂತೆ ಯೇಸು ಕ್ರಿಸ್ತನ ದೆಸೆಯಿಂದ ನನಗೆ ಕೃಪೆ ಮಾಡು. ಆಮೇನ್. ಪಾಪಗಳಿಗಾಗಿ ನೊಂದುಕೊಂಡು ಯಥಾರ್ಥವಾಗಿ ಪಶ್ಚಾತ್ತಾಪ ಪಡುವರೇ, ಹೃದಯವನ್ನು ನಡತೆಯನ್ನು ತಿದ್ದಿಕೊಳ್ಳಬೇಕು ಉದ್ದೇಶದಿಂದ ನಮ್ಮ ವಿಮೋಚಕನಾದ ಕ್ರಿಸ್ತನಲ್ಲಿ ನಿಜವಾದ ನಂಬಿಕೆ ನಿಟ್ಟವರೇ, ನೀವೆಲ್ಲರೂ ಪಾಪಕ್ಷಮೆ ವಿಷಯವಾಗಿ ಪರಿಶುದ್ಧ ಸುವಾರ್ತೆಯಲ್ಲಿರುವ ಆದರಣೆಯ ಸ್ಪಷ್ಟ ವಾಕ್ಯವನ್ನು ಕೇಳಿರಿ. ಸರ್ವಶಕ್ತನಾದ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾನೆ. ತನ್ನ ಅತಿ ಪ್ರಿಯ ಕುಮಾರನಾದಂಥ ನಮ್ಮ ಪಾಪಗಳಿಗಾಗಿ ಶಿಲುಬೆಗೆ ಜಡಿಯಲ್ಪಟ್ಟು ನಮ್ಮ ನೀತಿ ನಿರ್ಣಯಕ್ಕೋಸ್ಕರ ಸತ್ತೊಳಿದೆ ಎಬ್ಬಿಸಲ್ಪಟ್ಟಂಥ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸುವನಾಗಿದ್ದಾನೆ. ಹೀಗಿರುವುದರಿಂದ ಯೇಸು ಕ್ರಿಸ್ತನ್ ತನ್ನ ಸಭೆಗೆ ಕೊಟ್ಟಿರುವ ಅಧಿಕಾರ ಆಜ್ಞೆಗಳ ಅನುಸಾರವಾಗಿ ತಂದೆಯಾದ ದೇವರ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ನಿಮಗೆ ಪಾಪ ಕ್ಷಮೆಯನ್ನು ಸಾರಿ ತಿಳಿಸುತ್ತೇನೆ. ಇದಲ್ಲದೆ ಪಶ್ಚಾತ್ತಾಪ ಪಡೆದೆಯೂ ನಂಬದೇ ಇರುವವರನ್ನು ನಮ್ಮ ಪ್ರಭು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಅಪ್ಪಣೆ ಮೇರೆಗೆ ಆತನ ಹೆಸರಿನಲ್ಲಿ ಎಚ್ಚರಿಸಿ ಅವರಿಗೆ ಅವರ ಪಾಪಗಳು ಅವರ ಲೆಕ್ಕಕ್ಕೆ ಹಿಡಿಯಲ್ಪಟ್ಟಿವೆ ಎಂದು ಅವರು ತಿರುಗಿಕೊಂಡು ಪಶ್ಚಾತ್ತಾಪ ಪಡೆದೇ ಹೋದರೆ ದೇವರ ಕೋಪ ಅವರ ಮೇಲೆ ನೆಲೆಯಾಗಿರುವುದೆಂದು ತಿಳಿಸುತ್ತೇನೆ. ಆಮೇನ್. ನಾವು ಎದಿನುತ್ತ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸೋಣ. ಸರ್ವಶಕ್ತ ದೇವರೇ, ಕನಿಕರುಳ್ಳ ತಂದೆಯೇ, ನೀನು ನಮಗೂ ಸಕಲ ಮನುಷ್ಯರಿಗೂ ದಯಪಾಲಿಸಿರುವ ನಿನ್ನ ಸರ್ವೋಪಕಾರಗಳಿಗಾಗಿಯೂ ಕೃಪಾ ವಾತ್ಸಲ್ಯಕ್ಕಾಗಿಯೂ ನಿನ್ನ ಅಯೋಗ್ಯ ಸೇವಕರಾದ ನಾವು ನಿನಗೆ ಅತ್ಯಂತ ವಿನಯದಿಂದ ಹೃದಯಪೂರ್ವಕ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಸೃಷ್ಟಿಸಿ ಕಾಪಾಡುತ್ತಾ ಈ ಜೀವಮಾನಕ್ಕೆ ಬೇಕಾದ ಎಲ್ಲ ಮೇಲುಗಳನ್ನು ಅನುಗ್ರಹಿಸ್ತಾ ಬಂದಿರುವುದಕ್ಕಾಗಿ ನಿನ್ನ ಸ್ತೋತ್ರ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ಲೋಕರಕ್ಷಣೆ ಉಂಟು ಮಾಡಿದ ನಿನ್ನ ಅಪರಿಮಿತ ಪ್ರೀತಿಗಾಗಿ ಸ್ತೋತ್ರ. ನಿನ್ನ ಪವಿತ್ರ ವಾಕ್ಯಕ್ಕಾಗಿಯೂ ಪರಿಶುದ್ಧ ಸಂಸ್ಕಾರಗಳಿಗಾಗಿಯೂ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಮೂಲಕ ನೀನು ನಮ್ಮಲ್ಲಿ ಹುಟ್ಟಿಸಿರುವ
ನಿತ್ಯ ಜೀವದ ನಿರೀಕ್ಷೆಗಾಗಿ ನೀವು ಸ್ತೋತ್ರ. ಪ್ರಾರ್ಥನೆ ಮಾಡೋಣ. ಪ್ರಭುವಾದ ಯೇಸುವೆ, ಭಕ್ತರೆಲ್ಲರ ಆತ್ಮಗಳಿಗೆ ಮಂಗಳಕರವಾದ ಪರಿಪೂರ್ಣ ವಿಶ್ರಾಂತಿ ನಿಧಿಯಾಗಿರುವ ಆತನೇ, ನೀನು ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಕೊಡುವೆನೆಂಬುದಾಗಿ ಹೇಳಿದ್ದೆ. ಆದ್ದರಿಂದ ನಿನ್ನ ಪ್ರೀತಿಯಲ್ಲಿಯೂ ನೀನು ಕೊಡುವ ಆದರಣೆ ಸಮಾಧಾನಗಳಲ್ಲಿಯೂ ನಮ್ಮ ಆತ್ಮಗಳು ವಿಶ್ರಾಂತಿ ಪಡೆಯುವಂತೆ ದಯಪಾಲಿಸಬೇಕೆಂದು ನಿನ್ನ ಮನಪೂರ್ವಕವಾಗಿ ಬೇಡಿಕೊಳ್ಳುತ್ತೇವೆ. ನಿನ್ನನ್ನು ನಿಜವಾಗಿ ತಿಳಿದುಕೊಂಡು ನಿನ್ನೊಬ್ಬನನ್ನೇ ಬಯಸಿ ನಿನ್ನಲ್ಲಿಯೇ ಸುಖಾನಂದಗಳನ್ನು ಅರಸುವಂತೆ ನಮಗೆ ಸಹಾಯ ಮಾಡು. ಕಡೆಗೆ ನಾವು ನಿನ್ನ ಸನ್ನಿಧಿಯಲ್ಲಿ ಪೂರ್ಣಾನಂದವನ್ನು ಪಡೆಯುವ ಹಾಗೆ ನಮ್ಮನ್ನು ಆ ಸ್ವರ್ಗೀಯ ನಿತ್ಯ ವಿಶ್ರಾಂತಿಗೆ ಸೇರಿಸಬೇಕೆಂದು ಭಿನ್ನವಿಸುತ್ತೇವೆ. ಆಮೇನ್. ನಾವು ಕೀರ್ತನೆಗಳಲ್ಲಿ 119ನೇ ಕೀರ್ತನೆಯ 33ನೇ ವಚನದಿಂದ 40ನೇ ವಚನವನ್ನು ಉಕ್ತಿ ಪ್ರಕೃತಿಯಾಗಿ ಓದೋಣ. ಯೆಹೋವನೇ, ನಿನ್ನ ನಿಬಂಧನೆಗಳ ಮಾರ್ಗವನ್ನು ಉಪದೇಶಿಸು, ಕಡೆ ತನಕ ಅದರಲ್ಲಿಯೇ ನಡೆಯುವೆನು. ನಿನ್ನ ಆಜ್ಞಾ ಮಾರ್ಗದಲ್ಲಿ ನನ್ನನ್ನು ನಡೆಸು, ಅದೇ ನನ್ನ ಇಷ್ಟ. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು. ನನ್ನ ಅವಮಾನವನ್ನು ತೊಲಗಿಸು, ಅದಕ್ಕೋಸ್ಕರ ಅಂಜುತ್ತಿದ್ದೇನೆ. ನಿನ್ನ ವಿಧಿಗಳು ಹಿತಕರವಾಗಿವೆ. ಈಗೂ ನಿನ್ನ ನೇಮಗಳನ್ನು ಪ್ರೀತಿಸುತ್ತೇನೆ. ನಿನ್ನ ನೀತಿಗನುಸಾರವಾಗಿ ನನ್ನನ್ನು ಚೈತನ್ಯಗೊಳಿಸು. ಸಭೆಯವರು ದಯವಿಟ್ಟು ಕೂತ್ಕೊಳ್ಳಿ. ಈಗ ಈ ದಿನಕ್ಕೆ ನೇಮಕವಾದ ವೇದ ಪಾರಾಯಣ ಓದಲಾಗುವುದು. ಸತ್ಯವೇದದ ಭಾನುವಾರಕ್ಕೆ ನೇಮಕವಾದ ವೇದ ಪಾರಾಯಣ ಪಾಠಗಳು ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 22ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೆ. ಹಳೆ ಒಡಂಬಡಿಕೆಯಲ್ಲಿ 2ನೇ ಅರಸುಗಳು 22ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೆ. ಯೋಷೀಯನು ಅರಸನಾದಾಗ 8 ವರ್ಷದವನಾಗಿದ್ದು ಯೆರೂಸಲೇಮಿನಲ್ಲಿ 31 ವರ್ಷ ಆಳಿದನು. ಬೊಕ್ಚಾತುರಿನವಳು ಆದಾಯನ ಮಗಳು ಆದ ಎದೀದ ಎಂಬಾಕೆಯು ಅವನ ತಾಯಿ. ಅವನ ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿಕೊಳ್ಳದೆ ತನ್ನ ಪೂರ್ವಿಕನಾದ ದಾವೀದನ ಮಾರ್ಗದಲ್ಲಿಯೇ ನಡೆದು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾದನು. ಯೋಷೀಯನು ತನ್ನ ಆಳಿಕೆಯ 18ನೇ ವರ್ಷದಲ್ಲಿ ಅಚಲ್ಯನ ಮಗನು ಮೆಷುಲ್ಲಮ್ಮನ ಮೊಮ್ಮಗನು ಆದ ಶಫಾನನೆಂಬ ಲೇಖಕನನ್ನು ಕರೆದು ಅವನಿಗೆ, ನೀನು ಮಹಾಯಾಜಕನಾದ ಹಿಲ್ಕೀಯನ ಬಳಿಗೆ ಹೋಗಿ ಅವನಿಗೆ, ದ್ವಾರಪಾಲಕರು ಯೆಹೋವನ ಆಲಯಕ್ಕೆ ಬರುವ ಜನರಿಂದ ಕೂಡಿಸಿದ ಹಣವನ್ನು ಲೆಕ್ಕಿಸಿ ಆಲಯದ ಕೆಲಸ ಮಾಡಿಸುವ ಮೊಕ್ತೇಸರರಿಗೆ ಅದನ್ನು ಒಪ್ಪಿಸು ಎಂದು ಹೇಳು. ಮೊಕ್ತೇಸರರು ಅದನ್ನು ಯೆಹೋವನ ಆಲಯದ ಜೀರ್ಣೋದ್ಧಾರ ಮಾಡುವ ಬಡಗಿ ಶಿಲ್ಪಿ, ಉಪ್ಪಾರ ಮೊದಲಾದವರ ಸಂಬಳಕ್ಕಾಗಿಯೂ ದೇವಾಲಯಕ್ಕೆ ಬೇಕಾದ ಮರ, ಕೆತ್ತಿದ ಕಲ್ಲು ಇವುಗಳನ್ನು ಕೊಂಡುಕೊಳ್ಳುವುದಕ್ಕಾಗಿಯೂ ಉಪಯೋಗಿಸಲಿ. ಅವರು ನಂಬಿಗಸ್ತರಾಗಿರುವುದರಿಂದ ಅವರ ವಶಕ್ಕೆ ಕೊಡಲ್ಪಡುವ ಹಣದ ಲೆಕ್ಕವನ್ನು ಕೇಳಬಾರದು ಎಂದು ಆಜ್ಞಾಪಿಸಿ ಅವನನ್ನು ಯೆಹೋವನ ಆಲಯಕ್ಕೆ ಕಳುಹಿಸಿದನು. ಮಹಾಯಾಜಕನಾದ ಹಿಲ್ಕೀಯನು ಲೇಖಕನಾದ ಶಫಾನನಿಗೆ, ಯೆಹೋವನ ಆಲಯದಲ್ಲಿ ನನಗೆ ಧರ್ಮೋಪದೇಶ ಗ್ರಂಥವು ಸಿಕ್ಕಿರುತ್ತದೆ ಎಂದು ಹೇಳಿ ಅದನ್ನು ಅವನ ಕೈಯಲ್ಲಿ ಕೊಟ್ಟನು. ಶಫಾನನು ಓದಿದನು. ಅನಂತರ ಅವನು ಹಿಂದಿರುಗಿ ಅರಸನ ಬಳಿಗೆ ಹೋಗಿ, ನಿನ್ನ ಸೇವಕರು
ದೇವಾಲಯದಲ್ಲಿ ಸಂಗ್ರಹವಾದ ಹಣವನ್ನು ತೆಗೆದು ದೇವಾಲಯದ ಕೆಲಸವನ್ನು ಮಾಡಿಸುವ ಮೊಕ್ತೇಸರರಿಗೆ ಒಪ್ಪಿಸಿದರು. ಇದಲ್ಲದೆ ಯಾಜಕನಾದ ಹಿಲ್ಕಿಯನು ನನಗೆ ಒಂದು ಗ್ರಂಥವನ್ನು ಕೊಟ್ಟಿದ್ದಾನೆ ಎಂದು ಹೇಳಿ ಅದನ್ನು ಅರಸನ ಮುಂದೆ ಓದಿದನು. ಅರಸನು ಧರ್ಮೋಪದೇಶ ಗ್ರಂಥ ವಾಕ್ಯಗಳನ್ನು ಕೇಳಿದಾಗ ಬಟ್ಟೆಗಳನ್ನು ಹರಿದುಕೊಂಡು ಯಾಜಕನಾದ ಹಿಲ್ಕಿಯನು, ಶಫಾನನ ಮಗನಾದ ಅಹಿಕಾಮ್, ಮಿಕಾಯನ ಮಗನಾದ ಅಕ್ಬೋರ್, ಲೇಖಕನಾದ ಶಫಾನ್, ತನ್ನ ಹಸ್ತಕನಾದ ಅಸಾಯ ಎಂಬವರಿಗೆ, ನಮ್ಮ ಪೂರ್ವಿಕರು ನಮಗೆ ಸಿಕ್ಕಿರುವ ಈ ಗ್ರಂಥ ವಾಕ್ಯಗಳಿಗೆ ಕಿವಿಕೊಡದೆವು, ಅವುಗಳನ್ನು ಕೈಕೊಳ್ಳದೆವು ಹೋದದರಿಂದ ನಾವು ಯೆಹೋವನ ಉಗ್ರಕೋಪಕ್ಕೆ ಪಾತ್ರರಾಗಿದ್ದೇವೆ. ಆದದರಿಂದ ನೀವು ನಮಗೋಸ್ಕರವೂ ಜನರಿಗೋಸ್ಕರವೂ ಎಲ್ಲ ಯೆಹೂದ್ಯರಿಗೋಸ್ಕರವೂ ಯೆಹೋವನ ಬಳಿಗೆ ಹೋಗಿ ಈ ಗ್ರಂಥ ವಾಕ್ಯಗಳ ವಿಷಯವಾಗಿ ವಿಚಾರಿಸಿ ಎಂದು ಆಜ್ಞಾಪಿಸಿದನು. ಕರ್ತನ ಸ್ತೋತ್ರಕ್ಕಾಗಿ ಕನ್ನಡ ಸಂಗೀತಗಳಲ್ಲಿ 164ನೇ ಕನ್ನಡ ಸಂಗೀತ 1ನೇ ಮತ್ತು 6ನೇ ಚರಣ. 164ನೇ ಕನ್ನಡ ಸಂಗೀತ 1ನೇ ಮತ್ತು 6ನೇ ಚರಣ. ದೇವವಾಕ್ಯ ನಿನಗೆ ಕೊಡದೆಂತು ಯೋಗ್ಯಗಣ, ನಿನ್ನ ಹಾಲು ಕುಡಿದೆ ಉಣ್ಣಿಸಿದಿ ನಿನ್ನ ಮನ. ಕ್ಷೇಮಕರ ಔಷಧಿ ನನ್ನ ಆತ್ಮಕೀಯುತಿ. ಹೊಸ ಒಡಂಬಡಿಕೆಯಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೆ. ಹೊಸ ಒಡಂಬಡಿಕೆಗಳಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನದಿಂದ 16ನೇ ವಚನದವರೆಗೆ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆಯಿಲ್ಲದಾಗಿಯೂ ಬಯಲಾದದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಇವತ್ತಿಗೆ ನೇಮಕವಾದ ವೇದ ಪಾರಣೆಯಲ್ಲಿ ಮುಕ್ತಾಯ.
ಕನಿಕರುಳ್ಳ ತಂದೆಯಾದ ದೇವರು ತನ್ನ ವಾಕ್ಯದಲ್ಲಿ ತನ್ನ ಪರಿಪೂರ್ಣ ಪ್ರೀತಿ ನಮಗೆ ಪ್ರಕಟ ಮಾಡಿಕೊಟ್ಟು ಕ್ರಿಸ್ತ ಯೇಸುವಿನ ಮೂಲಕ ತೋರಿ ಬಂದ ತನ್ನ ಕೃಪಾತಿಶಯದಲ್ಲಿ ಪಾಲುಗಾರರಾಗುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆದುದರಿಂದ ಆತನಲ್ಲಿಟ್ಟಿರುವ ನಿಮ್ಮ ವಿಶ್ವಾಸವನ್ನು ಕೂಡ ಅರಿಕೆ ಮಾಡಿರಿ ಎಂಬುದಾಗಿ ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನಾವಿದರಿಂದ ಅಪೋಸ್ತಲಿಕ ವಿಶ್ವಾಸ ಪ್ರಮಾಣವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರು ನಂಬುತ್ತೇನೆ. ಆತನ ಏಕಕುಮಾರನಾದ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು ಹೋಗಿ ಮೂರನೇ ದಿನದಲ್ಲಿ ಸತ್ತವೊಳಗಿಂದ ಎದ್ದು ಬಂದನು. ಪರಲೋಕಕ್ಕೇರಿ ಹೋಗಿ ಅಲ್ಲಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಅಲ್ಲಿಂದ ತಿರುಗಿ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದು ನಂಬುತ್ತೇನೆ. ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟು ಎಂಬುದನ್ನು ನಂಬುತ್ತೇನೆ. ಆಮೇನ್. ಆರಾಧನೆಯಲ್ಲಿ ಪಾಲ್ಗೊಂಡ ತಮಗೆಲ್ಲರೂ ಸಹ ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಯನ್ನು ತಿಳಿಸ್ತೇನೆ. ಇಂದಿನ ಭಾನುವಾರ ಸತ್ಯವೇದದ ಭಾನುವಾರವಾಗಿರುತ್ತದೆ. ಮುಖ್ಯವಾಗಿ ಭಾರತೀಯ ಸತ್ಯವೇದ ಸಂಸ್ಥೆ ಗೈಯುತ್ತಿರುವ ಸೇವೆಯನ್ನು ನಾವು ಸ್ಮರಿಸಿಕೊಂಡು ಅವರ ಸೇವೆಗಾಗಿ ನಾವು ಪ್ರಾರ್ಥಿಸುವವರಾಗಿರೋಣ. ಮಾತ್ರವಲ್ಲ, ಅವರ ಸೇವೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ವಾರದಲ್ಲಿ ವಿಶೇಷ ಕಾಣಿಕೆ ಕವರುಗಳನ್ನು ಹಂಚಲಾಗಿದೆ. ಅದನ್ನು ಅವರ ಸೇವೆಯನ್ನು ಬೆಂಬಲಿಸುವಂಥ ನಿಟ್ಟಿನಲ್ಲಿ ಕಾಣಿಕೆಗಳೊಂದಿಗೆ ಅದನ್ನು ಸಮರ್ಪಿಸಬೇಕಾಗಿ ವಿನಂತಿ. ಇಂದು ನಮ್ಮ ಮಧ್ಯೆ ದೇವರ ವಾಕ್ಯದ ಸಂದೇಶ ನೀಡುವುದಕ್ಕಾಗಿ ನಮ್ಮವರೇ ಆದ ಡಾಕ್ಟರ್ ವಿ ಬಾಸಿಲ್ ಹನ್ಸ್ ಅವರು ನಮ್ಮ ಮಧ್ಯೆ ಆಗಮಿಸಿರುತ್ತಾರೆ. ಅವರು ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಎಕನಾಮಿಕ್ಸ್ ವಿಭಾಗದ ಮುಖ್ಯಸ್ಥರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರುತ್ತಾರೆ. ಮಾತ್ರವಲ್ಲ, ಈಗ ಶ್ರೀನಿವಾಸ್ ಕಾಲೇಜಿನಲ್ಲಿ ಸಹ ಅವರು ತಮ್ಮ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅವರು ತನ್ನ ಎಲ್ಲ ರೀತಿಯ ಸೇವೆಯಲ್ಲಿ ವಿಶೇಷವಾಗಿ ಈ ವಾಕ್ಯ ಸಂದೇಶದ ಮೂಲಕವಾಗಿ ಅನೇಕ ಸಭೆಗಳನ್ನು ದೇವರ ವಾಕ್ಯದ ಸಂದೇಶ ನೀಡುವ ಮೂಲಕ ಸೇವೆಯಲ್ಲಿ ಸಹ ಅವರು ಮುನ್ನಡೆಯುತ್ತಿದ್ದಾರೆ. ಅದಕ್ಕಾಗಿ ನಾನು ಅವರ ಸೇವೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅವರಿಗೆ ಶುಭವನ್ನು ಸಹ ಹಾರೈಸ್ತೇನೆ. ಇಂದು ನಮ್ಮ ಮಧ್ಯದಲ್ಲಿ ಬಂದು ದೇವರ ವಾಕ್ಯದ ಸಂದೇಶವನ್ನು ನೀಡಬೇಕೆಂಬ ಕೇಳಿಕೊಂಡಾಗ ಅವರ ಸಂತೋಷ ನಮ್ಮ ಮಧ್ಯೆ ಬಂದು ಇಂದಿನ ದೇವರ ವಾಕ್ಯದ ಸಂದೇಶವನ್ನು ನೀಡುತ್ತಿದ್ದಾರೆ. ನಾನು ನಮ್ಮ ಸಭೆಯ ಸಭಾ ಪರಿಪಾಲನಾ ಸಮಿತಿಯ ಪರವಾಗಿ, ಸಭೆಯವರ ತಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರನ್ನು ಪ್ರೀತಿಯಿಂದ ನಮ್ಮ ಮಧ್ಯಕ್ಕೆ ಸ್ವಾಗತಿಸಿ ಅವರಿಗೆ ವಂದನೆಯನ್ನು ತಿಳಿಸಲಾಗಿದ್ದೇನೆ. ಆರಾಧನೆಯ ತರುವಾಯ ಭಾನುವಾರ ಶಾಲಾ ಮಕ್ಕಳ ಸತ್ಯವೇದ ಪರೀಕ್ಷೆ ನಡೆಸಲ್ಪಡುವುದು. ಎಲ್ಲ ಮಕ್ಕಳು ಹಾಜರಾಗಬೇಕಾಗಿ ವಿನಂತಿ. ಕಾಣಿಕೆಗಳ ವಿವರ: ಕಳೆದ ಭಾನುವಾರದ ಆರಾಧನೆ ಕಾಣಿಕೆ 23,690 ರೂಪಾಯಿಗಳು. ಜನದಿನದ ಕೃತಜ್ಞತಾ ಕಾಣಿಕೆ 1,750 ರೂಪಾಯಿಗಳು. ವಿವಾಹ ವಾರ್ಷಿಕೋತ್ಸವ ಕೃತಜ್ಞತಾ ಕಾಣಿಕೆ 1,000 ರೂಪಾಯಿಗಳು. ಬೈಬಲ್ ಸೊಸೈಟಿ ಕವರ್ನಲ್ಲಿ ದೊರೆತ ಕಾಣಿಕೆ 100 ರೂಪಾಯಿಗಳು. ಸೆಮೆಟ್ರಿ ಫಂಡಿಗೆ ಒಂದು ಕುಟುಂಬ ನೀಡಿದ್ದು 100 ರೂಪಾಯಿಗಳು. ಮನೆಯಲ್ಲಿ ನೀಡಿದ ದೀಕ್ಷಾಸ್ನಾನದ ಕಾಣಿಕೆ 2,000 ರೂಪಾಯಿಗಳು. ಒಬ್ಬ ಸಹೋದರಿಯವರು ಹುಟ್ಟುಹಬ್ಬದ ಕೃತಜ್ಞತಾ ಕಾಣಿಕೆಯಾಗಿ ನೀಡಿದ್ದು 2,000 ರೂಪಾಯಿಗಳು. ಒಬ್ಬ ಸಹೋದರಿಯವರು ಹುಟ್ಟುಹಬ್ಬದ ಕೃತಜ್ಞತಾ ಕಾಣಿಕೆಯಾಗಿ ನೀಡಿದ್ದು 2,000 ರೂಪಾಯಿಗಳು. ಹೀಗೆ ಒಟ್ಟು ಕಾಣಿಕೆ 32,640 ರೂಪಾಯಿಗಳು. ಹಿರಿಯ ನಾಗರಿಕರ
ಅನ್ಯೋನ್ಯ ಕೂಟದ ಕ್ರಿಸ್ಮಸ್ ಹಬ್ಬ ದಿನಾಂಕ 11-12-2025 ಬೆಳಗ್ಗೆ 9:30 ಗಂಟೆಗೆ ದೇವಾಲಯದಲ್ಲಿ ನಡೆಸಲ್ಪಡುವುದು. ಎಲ್ಲ ಹಿರಿಯ ನಾಗರಿಕರ ಅನ್ಯೋನ್ಯ ಕೂಟದವರಲ್ಲದೆ ಸಭೆಯ ಹಿರಿಯ ನಾಗರಿಕರು ಸಹ ಇದರಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಂಡಿರುತ್ತಾರೆ. ಈ ಹಬ್ಬದ ಪ್ರಯುಕ್ತವಾಗಿ ಕಾಯರ್ ಪ್ರಾಕ್ಟೀಸ್ 8ನೇ ತಾರೀಕು ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ದೇವಾಲಯದಲ್ಲಿ ನಡೆಸಲ್ಪಡುವುದು. ಅದರಿಂದ ಎಲ್ಲ ಹಿರಿಯ ನಾಗರಿಕರು ಇದರಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಿಕೊಂಡಿರ್ತಾರೆ. ಆರಾಧನೆಯ ತರುವಾಯ ಒಬ್ಬ ಸಹೋದರರು ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದ ಸಂತೋಷಾರ್ಥವಾಗಿ ಸಭೆಯವರೆಲ್ಲರಿಗೆ ಸ್ನ್ಯಾಕ್ಸನ್ನು ಅವರು ಒದಗಿಸಿರುತ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕುಟುಂಬ ತಮ್ಮ ತಾಯಿಯ ಹುಟ್ಟುಹಬ್ಬದ ಪ್ರಯುಕ್ತ ಕೇಕನ್ನು ಒದಗಿಸಿರುತ್ತಾರೆ. ಪ್ರಿಯ ಕುಟುಂಬಗಳವರಿಗೆ ನಾನು ಸಭೆಯ ಪರವಾಗಿ ಉಪಕಾರವನ್ನು ತಿಳಿಸುತ್ತೇನೆ. ಒಂದು ಕುಟುಂಬ ಈ ಕಾಫಿ ಕುಡಿಯುವುದಕ್ಕಾಗಿ 100 ಸ್ಟೀಲ್ ಗ್ಲಾಸನ್ನು ಒದಗಿಸಿರುತ್ತಾರೆ. ಪ್ರಿಯ ಕುಟುಂಬಕ್ಕೆ ಸಹ ನಾನು ಉಪಕಾರವನ್ನು ತಿಳಿಸಲಾಗಿದ್ದೇನೆ. CSI ಸಿನೋಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನವರು ಗರ್ಲ್ ಚೈಲ್ಡ್ಗೆ ಸಂಬಂಧಪಟ್ಟ ಫೋಟೋಗ್ರಾಫಿ ಕಂಟೆಸ್ಟನ್ನು ಎಲ್ಲ ಡಯಾಸಿಸ್ನವರಿಗೆ ಸೆಪ್ಟೆಂಬರ್ ತಿಂಗಳ 20ನೇ ತಾರೀಕು 2025 ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದರಲ್ಲಿ ನಮ್ಮ ಸಭೆಯಿಂದ ಸಹೋದರಾದ ಶೂಬರ್ಟ್ ವಿಲಿಯಮ್ ಹಾಗೂ ಶೇನ್ ವಿಲಿಯಮ್ಸ್ ಇದರಲ್ಲಿ ಭಾಗವಹಿಸಿರುತ್ತಾರೆ. ಆದ್ದರಿಂದ ನಾನು ಸಭೆ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸುತ್ತೇನೆ. ಅವರ ಭಾಗವಹಿಸುವಿಕೆಗಾಗಿ CSI ಸಿನೋಡ್ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನವರು ಪಾರ್ಟಿಸಿಪೇಷನ್ ಸರ್ಟಿಫಿಕೇಟನ್ನು ಕಳಿಸಿಕೊಟ್ಟಿರುತ್ತಾರೆ. ನಾನು ಈ ಸಂದರ್ಭದಲ್ಲಿ ಶೂಬರ್ಟ್ ವಿಲಿಯಮ್ ಹಾಗೂ ಶೇನ್ ವಿಲಿಯಮ್ ಮುಂದೆ ಬಂದು ಸರ್ಟಿಫಿಕೇಟನ್ನು ಪಡ್ಕೊಳ್ಬೇಕಾಗಿ ಅವನು ಕೇಳಿಕೊಳ್ಳುತ್ತೇನೆ. ಇದನ್ನು ನಮ್ಮದೆಲ್ಲರುವಂಥ ಬಾಸೆಲ್ ಹನ್ಸ್ ಅವರು ನೀಡಬೇಕಾಗಿ ಕೇಳ್ಕೊಳ್ತೇನೆ. ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ತುಳು ಸಂಗೀತಗಳಲ್ಲಿ 62ನೇ ತುಳು ಸಂಗೀತದಲ್ಲಿ ಹಾಡೋಣ. ತುಳು ಸಂಗೀತ 62, ಅದರಲ್ಲಿ ಬೇಕಾದಷ್ಟು ಚರಣವನ್ನು ಹಾಡೋಣ. ಆಗ ಕಾಣಿಕೆ ಸ್ವೀಕರಿಸಲಾಗುವುದು. ದೇವಸ್ತೋತ್ರ ಮಳ್ಪುಲೆ ಕೊರಿವಾಕ್ ಕೈಕೊಂಡೆ, ಯೇಸು ಮಾತ ಪಾಪಿಳೆ ರಕ್ಷಕೆ ಆದುಕುವೆ.
ಪ್ರಾರ್ಥನೆ ಮಾಡೋಣ. ನಮ್ಮ ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸೋಣ. ದೇವರೇ, ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣನಾದ ನಮ್ಮ ಪರಲೋಕದ ತಂದೆಯೇ, ನಿನ್ನ ಸಭೆಯೀಗ ಸಮರ್ಪಿಸಿರುವ ಈ ಕಾಣಿಕೆಯನ್ನು ಪಾವನ ಮಾಡು. ಇದನ್ನು ಮೆಚ್ಚಿಕಾದ ಯಜ್ಞವನ್ನಾಗಿ ಸ್ವೀಕರಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸು. ಅದೇ ಸಂದರ್ಭದಲ್ಲಿ ಕಳೆದ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಕಂಡಂಥವರನ್ನು, ಮದುವೆಯ ವಾರ್ಷಿಕೋತ್ಸವವನ್ನು ಕಂಡಂಥವರನ್ನು, ಇನ್ನಿತರ ಶುಭ ದಿನಗಳನ್ನು ಕಂಡಂಥ ಪ್ರಿಯರು ನಿನ್ನ ಸಾನ್ನಿಧ್ಯದಲ್ಲಿ ನೆನವರಿಕೆ ಮಾಡುತ್ತಾ, ಪ್ರಭುವೇ, ಮುಂದಿನ ದಿನಗಳಲ್ಲಿಯೂ ಅವರನ್ನು ಆಶೀರ್ವದಿಸಿ ಕಾಪಾಡು. ನಿನ್ನ ದಯಾಜ್ಯೋತಿಯಿಂದ ಅವರನ್ನು ನಡೆಸಿ ನಿನ್ನ ಮಹಿಮೆಯುಳ್ಳ ರಾಜ್ಯಕ್ಕೆ ಸಿದ್ಧಪಡಿಸು. ತಂದೆಯೇ, ದಯವಿಟ್ಟು ನಮ್ಮ ಪ್ರಾರ್ಥನೆಯನ್ನು ಆಲಿಸಬೇಕೆಂದು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಕ್ಷಣಕಾಲ ಪ್ರಾರ್ಥನೆಯಲ್ಲಿ ತೊಡಗೋಣ. ಸಾರ್ವತ್ರಿಕ ಸಭೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನೇ, ಕನಿಕರುಳ್ಳ ದೇವರೇ, ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ತಂದೆಯೇ, ನಿನ್ನ ಪ್ರಿಯ ಕುಮಾರ ನಿಮಿತ್ತವಾಗಿ ನಿನ್ನ ಸಭೆಯನ್ನು ದಯೆಯಿಂದ ನೋಡಬೇಕೆಂದು ಭಿನ್ನವಿಸುತ್ತೇವೆ. ನಿನ್ನ ವಾಕ್ಯದ ಬಲವು ಶುದ್ಧತೆಯು ಅಳಿಯದ ರೀತಿಯಲ್ಲಿ ಅದನ್ನು ಕಾಪಾಡುವುದಕ್ಕೆ ಸಭೆಗೆ ಸಹಾಯ ಮಾಡು. ಮುಖ್ಯವಾಗಿ ಕಷ್ಟವನ್ನು, ಹಿಂಸೆಯನ್ನು ಅನುಭವಿಸುತ್ತಿರುವ ಸಭೆಗಳಿಂದ ಮುಂದೆ ನೆನಪು ಮಾಡಿಕೊಡುತ್ತೇವೆ. ಅವುಗಳಿಗೆ ಜ್ಞಾನತ್ರಾಣಗಳನ್ನು, ಲೋಕಜಯಕ್ಕೆ ಸಾಧನವಾದ ನಂಬಿಕೆಯನ್ನು ಅನುಗ್ರಹಿಸು. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಪ್ರಭುವೇ, ಮನೆಗಳಲ್ಲಿಯೂ ಕುಟುಂಬಗಳಲ್ಲಿಯೂ ಸಮಾಧಾನವನ್ನು, ಒಕ್ಕಟ್ಟನ್ನು ಉಂಟು ಮಾಡು. ಮಕ್ಕಳ ಪೋಷಣೆಯಲ್ಲಿಯೂ ವಿದ್ಯಾರ್ಥಿಗಳ ಶಿಕ್ಷಣದಲ್ಲಿ ತೊಡಗಿರುವವರ ಪ್ರಯತ್ನಗಳನ್ನು ಆಶೀರ್ವದಿಸು. ನಿನ್ನ ಪವಿತ್ರ ಆತ್ಮನ ಮೂಲಕ ನಮ್ಮ ಮಕ್ಕಳ ಹೃದಯಗಳನ್ನು ಸತ್ಯದ ದಾರಿಯಲ್ಲಿ ನಡೆಸು. ಅನಾಥರನ್ನು, ವಿಧವೆಯರನ್ನು, ಎಲ್ಲ ದಿಕ್ಕಿಲ್ಲದವರನ್ನು, ಹಿಂಸೆ ಪಡುವವರನ್ನು ಸಾಕಿ ಸಲಹು. ರೋಗಿಗಳು, ವೃದ್ಧರು, ಮರಣೋನ್ಮುಖರು ಇಂಥವರೆಲ್ಲರ ಹತ್ತಿರ ಇರು ಎಂದು ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಅತ್ಯಂತ ಕೃಪೆಯುಳ್ಳ ದೇವರೇ, ಒಡೆಯರ ಒಡೆಯನೇ, ನಮ್ಮ ಮೇಲೆ ದೊರೆತನ್ನು ನಡೆಸುವ ಅಧಿಕಾರಿಗಳಿನ ಪರಾಂಬರಿಕ ಕರುಣೆಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ದೇಶದ ರಾಷ್ಟ್ರಪತಿಯನ್ನು ಕಾಪಾಡಿ ನಡೆಸು. ಪ್ರಧಾನಮಂತ್ರಿಯನ್ನು, ಕೇಂದ್ರ ಮಂತ್ರಿಮಂಡಲವನ್ನು, ರಾಜ್ಯದ ರಾಜ್ಯಪಾಲರು, ಮುಖ್ಯಮಂತ್ರಿ ಹಾಗೂ ಎಲ್ಲ ನಾಯಕರುಗಳನ್ನು ನಿನ್ನ ಪವಿತ್ರ ಕೈಗಳಲ್ಲಿ ಸಮರ್ಪಿಸುತ್ತೇವೆ. ಅಧಿಕಾರದಲ್ಲಿರುವವರೆಲ್ಲರಿಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸು. ಅವರು ಪಕ್ಷಪಾತವಿಲ್ಲದೆ ನೀತಿ ನ್ಯಾಯದಿಂದ ನಮ್ಮನ್ನು ಆಳುವಂತೆ ಅನುಗ್ರಹಿಸು. ನಮ್ಮ ಇಡೀ ದೇಶವನ್ನು, ದೇಶದಲ್ಲಿರುವಂಥ ಪ್ರತಿ ಒಂದೊಂದು ಪ್ರಾಣಗಳನ್ನು ನಿನ್ನ ಕೃಪೆಯಿಂದ ಮುನ್ನಡೆಸು. ಪರೋಪಕಾರ, ಪ್ರಾಮಾಣಿಕತೆಗಳು, ನೀತಿ ಸಮಾಧಾನಗಳು ನಮ್ಮಲ್ಲಿ ನೆಲೆಗೊಳ್ಳುವಂತೆ ದಯದೂರು ಎಂಬುದಾಗಿ ನಿನ್ನಲ್ಲಿ ಭಿನ್ನವಿಸುತ್ತೇವೆ. ಪ್ರಭುವೇ, ನಮ್ಮ ಬಿನ್ನಹವನ್ನು ಕೇಳು. ನಾವು ಪ್ರಾಮುಖ್ಯವಾಗಿ ಬೈಬಲ್ ಸೊಸೈಟಿ ಸಲ್ಲಿಸುವಂಥ ಸೇವೆಯನ್ನು ಸ್ಮರಿಸಿಕೊಂಡು ಆ ಸೇವಾ ಸಂಸ್ಥೆಗಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ದೇವರೇ, ಭಾರತೀಯ ಸತ್ಯವೇದ ಸಂಸ್ಥೆ ಅನೇಕ ವರ್ಷಗಳಿಂದ ತನ್ನ ಸೇವೆಯನ್ನು ಸಲ್ಲಿಸುವಂಥ ಒಂದು ಕೃಪೆಯನ್ನು ನೀನು ಒದಗಿಸಿಕೊಟ್ಟಿದೆ. ಆ ಮೂಲಕವಾಗಿ ದೇಶದಾದ್ಯಂತ ಹಾಗೂ ವಿಶ್ವದಾದ್ಯಂತ ನಿನ್ನ ವಾಕ್ಯವು ಪ್ರಸರಿಸಲ್ಪಡುವುದಕ್ಕೆ ಕರ್ತನೆ, ನೀನು ವಿಶೇಷವಾಗಿ ವಾಕ್ಯದ ಮೂಲಕವಾಗಿ ನಿನ್ನ ಸೇವೆಯನ್ನು ಕೈಯುವಂಥ ಕೃಪೆಯನ್ನು ಅನುಗ್ರಹಿಸಿಕೊಟ್ಟದಕ್ಕಾಗಿ ಸ್ತೋತ್ರ. ತಮ್ಮದೇ ಆದ ಅವರವರ ಭಾಷೆಗಳಲ್ಲಿ ನಿನ್ನ ವಾಕ್ಯವನ್ನು ಕೇಳುವಂತೆ, ಲಾಲಿಸುವಂತೆ ಈ ಸೇವಾ ಸಂಸ್ಥೆ ಮಾಡುವಂಥ ವಿಶೇಷವಾದ ಸೇವೆಗಾಗಿ ನಿನ್ನ ಆಶೀರ್ವಾದವನ್ನು ಕರ್ತನ ಅನುಗ್ರಹಿಸು. ಅಲ್ಲಿ ಸೇವೆ ಸಲ್ಲಿಸುವವರು ತಮ್ಮ ಸೇವಾ ಜೀವನದ ನಂಬಿಗಸ್ತಿಕೆ ಸೇವೆಯನ್ನು ಸಲ್ಲಿಸಲಿಕ್ಕಾಗುವಂತೆ ಅವರಿಗೆ ಕೊಡಲ್ಪಟ್ಟಂಥ ಬಹುದೊಡ್ಡ ಜವಾಬ್ದಾರಿಯಲ್ಲಿ ಆ ವಾಕ್ಯದ ಸಂದೇಶಗಳು ಪ್ರತಿ ಒಂದೊಂದು ಪ್ರಾಣವನ್ನು ತಲುಪಲಿಕ್ಕಾಗುವಂಥ ಕೃಪೆಯಲ್ಲಿ ಕರ್ತನೇ ನಡೆಸಬೇಕಾಗಿ ಬೇಡಿಕೊಳ್ಳುತ್ತಾ, ನಿನ್ನ ವಿಶೇಷವಾದ ಕೃಪಾ ಕಾರ್ಯಗಳಿಗಾಗಿ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ಪ್ರಭುವೇ,
ನಮ್ಮ ಬಿನ್ನಹವನ್ನು ಕೇಳು. ಆಮೇನ್. ನಾವು ಕನ್ನಡ ಸಂಗೀತಗಳಲ್ಲಿ 166ನೇ ಕನ್ನಡ ಸಂಗೀತದಲ್ಲಿ ಹಾಡೋಣ. 166ನೇ ಕನ್ನಡ ಸಂಗೀತ, ಅದರಲ್ಲಿ ಪ್ರಾರಂಭದ 3 ಚರಣಗಳನ್ನು ಹಾಡೋಣ. ಅನಂತರದಲ್ಲಿ ನಮ್ಮದಲ್ಲಿರುವಂಥ ಡಾಕ್ಟರ್ ವಿ ಬಾಸೆಲ್ ಹನ್ಸ್ನವರು ದೇವರ ವಾಕ್ಯದ ಸಂದೇಶದಲ್ಲಿ ನಮ್ಮನ್ನು ನಡೆಸಲಿರುವರು. ಶುದ್ಧ ದಿವ್ಯ ಗ್ರಂಥವೇ, ನನ್ನ ಶ್ರೇಷ್ಠ ದ್ರವ್ಯವೇ, ತೋರಿಸೆನ್ನ ಸ್ಥಿತಿಯ ಬೋಧಿಸೆಂಗೆ ಮಿತಿಯ. ಶುದ್ಧ ದಿವ್ಯ ಗ್ರಂಥವೇ, ಶ್ರೇಷ್ಠ ದ್ರವ್ಯವೆನಗೆ. ಪ್ರಾರ್ಥನೆ ಮಾಡೋಣ. ತಂದೆಯಾದ ದೇವರೇ, ಮತ್ತೊಂದು ವಾರವನ್ನು ನಮಗೆ ದಯಪಾಲಿಸಿದ್ದಿ. ಈ ಭಾನುವಾರದಂದು ನಿನ್ನನ್ನು ಆಲಯದಲ್ಲಿ ಆರಾಧಿಸುವಂತೆ ಅನುಕೂಲ ಮಾಡಿಕೊಟ್ಟಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮಲ್ಲಿ ಸದ್ವಿಶ್ವಾಸವನ್ನು ಹುಟ್ಟಿಸಿ ನಿನ್ನ ಬೆಳಕಿನಲ್ಲಿ ನಡೆಸು. ನಿನ್ನ ವಾಕ್ಯವನ್ನು ಪ್ರೀತಿಸಲು ನಮಗೆ ಬೋಧಿಸು. ನಿನ್ನ ಸೇವಕರೆಲ್ಲ ಜೀವದ ವಾಕ್ಯವನ್ನು ಬಾಯಲ್ಲೂ ಹೃದಯದಲ್ಲೂ ಇಟ್ಟುಕೊಂಡು ಕೇಳುವವರ ಹೃದಯಗಳನ್ನು ಪ್ರೇರೇಪಿಸಿ ಉತ್ತಮ ಫಲ ಫಲಿಸುವಂತೆ ಅವರ ಬುದ್ಧಿಯನ್ನು ಅರಳಿಸು. ಎಲ್ಲಿ 2 3 ನನ್ನ ಹೆಸರಿನಲ್ಲಿ ಕೂಡಿರ್ತಾರೋ ಅಲ್ಲಿ ನಾನಿದ್ದೇನೆ ಎಂಬ ವಾಗ್ದಾನವನ್ನು ನೆರವೇರಿಸು ದೇವಾ. ಆಮೇನ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು.
ನಾವು ಆತನ ಮಹಿಮೆಯನ್ನು ನೋಡಿದೆವು. ನಮ್ಮ ಧ್ಯಾನಕ್ಕೋಸ್ಕರ ಸುವಾರ್ಥ ಭಾಗದಲ್ಲಿ ಕೊಡಲ್ಪಟ್ಟ ವಾಕ್ಯ ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 67ರಿಂದ 80ನೇ ವಚನದವರೆಗೆ. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಲೂಕ್ ಚಾಪ್ಟರ್ 1 ವರ್ಸಸ್ 67 to 80. ಇಲ್ಲಿ ಬರೆದಿರುವ ದೇವರ ವಾಕ್ಯವನ್ನು ಗಮನಿಸಿ ಓದೋಣ. ಇದಲ್ಲದೆ ಆ ಮಗುವಿನ ತಂದೆಯಾದ ಜಕರಿಯನು ಪವಿತ್ರಾತ್ಮ ಭರಿತನಾಗಿ ಪ್ರವಾದನ ವಚನವನ್ನು ನುಡಿದದ್ದೇನೆಂದರೆ, ಇಸ್ರಾಯೇಲ್ ಜನರ ದೇವರಾಗಿರುವ ಕರ್ತನಿಗೆ ಸ್ತೋತ್ರವು. ಆತನು ಪೂರ್ವದಲ್ಲಿದ್ದ ತನ್ನ ಶ್ರೀ ಪ್ರವಾದಿಗಳ ಬಾಯಿಂದ ತಾನು ಹೇಳಿದಂತೆಯೇ ತನ್ನ ಪ್ರಜೆಯನ್ನು ಪರಾಮರಿಸಿ ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆತನದಲ್ಲಿ ನಮಗೋಸ್ಕರ ಒಬ್ಬ ರಕ್ಷಣಾ ವೀರನನ್ನು ಎಬ್ಬಿಸಿದ್ದಾನೆ. ಆತನು ನಮ್ಮ ಪಿತೃಗಳಿಗೆ ದಯೆಯನ್ನು ತೋರಿಸುವವನಾಗಿಯೂ ನಮ್ಮ ಮೂಲ ಪಿತೃವಾದ ಅಬ್ರಾಹ್ಮನಿಗೆ ಪ್ರಮಾಣ ಮಾಡಿಕೊಟ್ಟ ತನ್ನ ಪರಿಶುದ್ಧವಾದ ಒಡಂಬಡಿಕೆಯನ್ನು ನೆನೆಸಿಕೊಳ್ಳುವರಾಗಿಯೂ ಇದ್ದು, ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಹೀಗೆ ನಾವು ನಮ್ಮ ವೈರಿಗಳ ಕೈಯಿಂದ ಬಿಡುಗಡೆ ಹೊಂದಿ ಭಯವಿಲ್ಲದವರಾಗಿದ್ದು, ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ತನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವಂತೆ ನಮಗೆ ಅನುಕೂಲ ಮಾಡಿದ್ದಾನೆ. ಮಗುವೆ, ನೀನಾದರೂ ಪರಾತ್ಪರನ ಪ್ರವಾದಿ ಎನಿಸಿಕೊಳ್ಳುವಿ. ನೀನು ಕರ್ತನ ಮುಂದೆ ಹೋಗಿ ಆತನ ಹಾದಿಗಳನ್ನು ಸಿದ್ಧ ಮಾಡುವವನಾಗಿಯೂ ನಮ್ಮ ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸುವ ಪಾಪ ಪರಿಹಾರವೆಂಬ ರಕ್ಷಣೆಯ ತಿಳುವಳಿಕೆಯನ್ನು ಆತನ ಪ್ರಜೆಗೆ ಕೊಡುವವನಾಗಿಯೂ ಇರುವಿ. ಆ ಕರುಣೆಯಿಂದಲೇ ನಮಗೆ ಮೇಲಿನಿಂದ ಅರುಣೋದಯ ಉಂಟಾಗಿ ಕತ್ತಲೆಯಲ್ಲಿಯೂ ಮರಣಾಂಧಕಾರದಲ್ಲಿ ವಾಸಿಸುವ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು ಅಂದನು. ಆ ಬಾಲಕನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯ ಪ್ರದೇಶಗಳಲ್ಲಿ ಇದ್ದನು. ಕರ್ತನಲ್ಲಿ ಪ್ರಿಯರೇ, ಆಗಮನದ 2ನೇ ಭಾನುವಾರದಲ್ಲಿ ನಾವಿದ್ದೇವೆ. ಕ್ರಿಸ್ತ ಜಯಂತಿಯನ್ನು ಅತಿ ಉತ್ಸಾಹದಿಂದ ಮುನ್ನೋಡುವವರಿಗೆ ಇವೆಲ್ಲ ಸಂತೋಷದ ದಿನಗಳು. ವಿಶೇಷವಾಗಿ ಇಂದು ಬೈಬಲ್ ಸಂಡೇ ಅಥವಾ ಸತ್ಯವೇದ ಭಾನುವಾರ. ಪ್ರವಾದಿಗಳು, ಅಪೋಸ್ತಲರು, ಭಕ್ತ ಜನರೆಲ್ಲರೂ ಬರೆದು ಸಂಗ್ರಹಿಸಿದ, ಕ್ರೋಢೀಕರಿಸಿದ, ಛಾಪಿಸಿದ ಅಥವಾ ಪ್ರಿಂಟ್ ಮಾಡಿದ ಇಂದು ನಮ್ಮ ಕೈಯಲ್ಲಿರುವ ಈ ಪವಿತ್ರ ಗ್ರಂಥ ನಮ್ಮ ಬಾಳಿನಲ್ಲಿ ಕ್ರೈಸ್ತ ಸಭಾ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ನಮ್ಮ ಸಭೆಯ ಜೀವನ, ನಮ್ಮ ಕೌಟುಂಬಿಕ ಜೀವನ ಎಲ್ಲದ ಸಂದರ್ಭಗಳಲ್ಲಿ ಕೂಡ ನಾವು ದೇವರ ವಾಕ್ಯೋಪದೇಶವನ್ನು ಕೇಳುವವರು, ಆಲೈಸುವವರು, ಓದುವವರಾಗಿದ್ದೇವೆ. ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು, ದಾರಿಗೆ ಬೆಳಕು ಆಗಿದೆ. ಅದು ಇಬ್ಬಾಯಿ ಕತ್ತಿಯಾಗಿದೆ. ಅದು ಸತ್ಯವೂ ಜೀವವೂ ಆಗಿದೆ. ಮೂಲತಃ ಅದು ಇಬ್ರಿಯ ಮತ್ತು ಅರಾಮಿಕ್ ಭಾಷೆಗಳಲ್ಲಿ ಬರೆಯಲ್ಪಟ್ಟದ್ದು. ಕ್ರೈಸ್ತರಿಗೆ ಬೈಬಲ್ ಪವಿತ್ರ ಗ್ರಂಥವಾಗಿದೆ, ಹೋಲಿ ಬುಕ್. ನಾವು ಅದನ್ನು ಹೋಲಿ ಬೈಬಲ್ ಅಂತಲೇ ಕರಿತೇವೆ. ಅದರಲ್ಲಿ ಹಳೆ ಮತ್ತು ಹೊಸ ಒಡಂಬಡಿಕೆಗಳೆಂಬ 2 ಭಾಗಗಳನ್ನು ಒಳಗೊಂಡಿದೆ. ಈಗಾಗಲೇ 5 ಬಿಲಿಯನ್ ಬೈಬಲ್ ಪ್ರತಿಗಳು ಮಾರಲ್ಪಟ್ಟಿವೆ. 5 ಬಿಲಿಯನ್. ಆಗಸ್ಟ್ 2025 ಅಂಕಿಅಂಶಗಳ ಪ್ರಕಾರ, ಅಂದರೆ ಈ ವರ್ಷದ ಅಂಕಿಅಂಶಗಳ ಪ್ರಕಾರ 776 ಭಾಷೆಗಳಲ್ಲಿ ಸತ್ಯವೇದ ಲಭ್ಯವಾಗಿದೆ. 776 ಭಾಷೆಗಳಲ್ಲಿ. ಮತ್ತು ಕೆಲವು ಬಿಡಿ ಭಾಗಗಳು 4000ಕ್ಕಿಂತಲೂ ಹೆಚ್ಚು ಭಾಷೆಗಳಲ್ಲಿ ದೊರಕುತ್ತವೆ. 1433 ಭಾಷೆಗಳಿಗೆ ಅದು ತರ್ಜುಮೆಗೊಂಡಿದೆ, ಟ್ರಾನ್ಸ್ಲೇಟ್ ಆಗಿದೆ ಅಥವಾ ಅನುವಾದಗೊಂಡಿದೆ. ಆದರೆ ಬೇಸರದ ಸಂಗತಿ, ಇನ್ನೂ ಸುಮಾರು 3000ರಿಂದ 4000 ಭಾಷೆಗಳಲ್ಲಿ ಬೈಬಲ್ ಲಭ್ಯವಿಲ್ಲ. ನಾವಾದರೂ ಅದೃಷ್ಟವಂತರು. ನಮ್ಮ ಕೈಯಲ್ಲಿ, ನಮ್ಮ ಭಾಷೆಯಲ್ಲಿ ನಮಗೆ ಬೈಬಲ್ ಇದೆ. ಮನಸ್ಸು ಬಂದಾಗ ಓದಬಹುದು, ಧ್ಯಾನ ಮಾಡಬಹುದು, ಆರಾಧಿಸಬಹುದು. ಆದರೆ ಬೈಬಲ್ ಇಲ್ಲದವರ ಸ್ಥಿತಿ ವಿಷಾದಕರ ಸ್ಥಿತಿ. ಅವರು ಆಶಿಸಿದರು, ಅವರ ಬಾಯಾರಿಕೆಯನ್ನು ತಣಿಸುವಂಥ ದೇವರ ವಾಕ್ಯ ಅವರಿಗೆ ಲಭ್ಯವಿಲ್ಲ. ಆದ್ದರಿಂದ ಬೈಬಲ್ ಸಂಡೆಗಳು ಈ ದಿಶೆಯಲ್ಲಿ ಹೆಚ್ಚು ಕಾರ್ಯಪ್ರವೃತ್ತವಾಗಬೇಕಾಗಿದೆ.
ಬೈಬಲ್ ಸೊಸೈಟಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವು. ಅವುಗಳು ಕೂಡ ಹೆಚ್ಚು ಕಾರ್ಯತತ್ಪರವಾಗಿ ಎಲ್ಲ ದೇಶಗಳಲ್ಲಿ ಎಲ್ಲ ಭಾಷೆಗಳಲ್ಲಿ ಬೈಬಲ್ ಲಭ್ಯವಾಗುವಂತೆ ಮಾಡಿಕೊಳ್ಳಬೇಕಾದುದು ಅವರ ಮನೋವೃತ್ತಿ ಮತ್ತು ಧರ್ಮವಾಗಿದೆ. ಮತ್ತು ನಾವು ಸಭೆಯವರಾಗಿ ಮತ್ತು ವೈಯಕ್ತಿಕವಾಗಿ ಸಂಸ್ಥೆಗಳನ್ನು ಬೆಂಬಲಿಸಬೇಕು, ಬಲಪಡಿಸಬೇಕು. ಅದು ನಮ್ಮ ಕರ್ತವ್ಯ. ಬೈಬಲ್ ಕೇವಲ ನಮ್ಮ ಕೈಯಲ್ಲಿದ್ದರೆ ಸಾಲದು, ನನ್ನ ಸಹೋದರನ ಕೈಯಲ್ಲಿ ಕೂಡ ಲಭ್ಯವಾಗಬೇಕು. ಅವನು ಯಾವ ಧರ್ಮದವನೇ ಆಗಿದ್ದರೂ ಕೂಡ ಅವನು ಆಶಿಸುವಂಥ. ಇತ್ತೀಚೆಗೆ ನಾನು ಕೇಳಲ್ಪಟ್ಟೆ, ಅನ್ಯ ಧರ್ಮೀಯರೊಬ್ಬರು ಕ್ರೈಸ್ತ ಧರ್ಮದವರ ಹತ್ರ ಕೇಳ್ತಾ ಇದ್ರಂತೆ, ನನಗೂ ಒಂದು ಬೈಬಲ್ ಪ್ರತಿಯನ್ನು ಕೊಡಿ ಅಂತ. ಆ ಆಸೆಯನ್ನು ನಾವು ನೋಡಿದರೆ ನಿಜವಾಗಿ ನಾವು ಕೊಡಲೇಬೇಕು ಎಂಬ ಭಾವನೆ ನಮ್ಮಲ್ಲಿ ಮೂಡುವುದು ಸಹಜ. ಸತ್ಯವೇದ ಭಾನುವಾರದಂದು ನಾವು ಸತ್ಯವೇದವನ್ನು ಆಚರಿಸುತ್ತೇವೆ. ವಿ ಸೆಲೆಬ್ರೇಟ್ ದ ಬೈಬಲ್ ಆನ್ ದ ಬೈಬಲ್ ಸಂಡೇ. ಮಕ್ಕಳು ದೊಡ್ಡವರು ಎಲ್ಲರೂ ಬೈಬಲನ್ನು ಪ್ರೀತಿಸಬೇಕೆಂದು ಅದು ನಮಗೆ ಕರೆ ಕೊಡುವಂಥದ್ದಾಗಿದೆ. ನಮ್ಮ ಪ್ರಸಂಗಕ್ಕೋಸ್ಕರ ಇಂದಿನ ಮುಖ್ಯ ಪ್ರಸ್ತಾಪ ಥೀಮ್ ಮಾರ್ಪಡದ ಸ್ಥಿತಿಗತಿಗೆ ಪಂಥಾಹ್ವಾನ. ಮಾರ್ಪಡದ ಸ್ಥಿತಿಗತಿಗೆ ಪಂಥಾಹ್ವಾನ, ಚಾಲೆಂಜಿಂಗ್ ದ ಸ್ಟೇಟಸ್ ಕೋ. ಬದಲಾಗದಂಥ ಸ್ಥಿತಿಯನ್ನು ಬದಲು ಮಾಡಬೇಕೆಂಬ ಪ್ರಯತ್ನ, ಅದು ಸತ್ಯವೇದದಿಂದ ಸಾಧ್ಯ, ದೇವರ ವಾಕ್ಯದಿಂದ ಸಾಧ್ಯ. ನಾವು ನಮ್ಮ ನಡವಳಿಕೆಗಳು ಬದಲಾಗದೇ ಇರುವಾಗ ನಿಂತ ನೀರಾಗಿ ಕೊಳುಕು ಮಡ್ಡುಗಟ್ಟಿದ ಜೀವನದಲ್ಲಿ ಸಾಗುವುದಕ್ಕಿಂತ ನಾವು ಮಾರ್ಪಡಬೇಕಾದದ್ದು ಮುಖ್ಯ. ಆದ್ದರಿಂದ ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತದೆ. ಈ ದಿಶೆಯಲ್ಲಿ ನಾವು ಇಂದಿನ ವಾಕ್ಯ ಪರಿಚಯದತ್ತ ನಮ್ಮ ಗಮನ ಹರಿಸೋಣ. ಮೊದಲದಾಗಿ ಹಳೆ ಒಡಂಬಡಿಕೆಯಲ್ಲಿ ನಾವು ಓದಿ ಕೇಳಿದ ಪಾರಾಯಣ ಪಾಠ ಅರಸುಗಳ ಪುಸ್ತಕ 22ನೇ ಅಧ್ಯಾಯ ವಚನ 1-13. 2 ಅರಸುಗಳು 22, 1-13. ಇಲ್ಲಿ ಅರಸನಾದ ಯೋಷೀಯನ ಬಗ್ಗೆ ಬರೆಯಲ್ಪಟ್ಟಿದೆ. ದೇವರ ವಾಕ್ಯದ ಮೂಲಕ ಧಾರ್ಮಿಕ ಸ್ಥಿತಿಗತಿಯ ಪರಿಶೀಲನೆ ಮಾಡುತ್ತಾನೆ. ದೇವರ ವಾಕ್ಯದ ಮೂಲಕ ಅಂದಿನ ಧಾರ್ಮಿಕ ಸ್ಥಿತಿಯ ಪರಿಶೀಲನೆ ಮಾಡುತ್ತಾನೆ. ಆದರೆ ಅವನ ವಯಸ್ಸು ಕೇವಲ 8, ಬಾಲಕ. ಆದರೆ ಎಂಥ ಮಹತ್ವದ ಕೆಲಸವನ್ನು ಮಾಡ್ತಾನೆ ನೋಡಿ. ಸಣ್ಣ ಪ್ರಾಯದಲ್ಲಿ ಆದರೂ ದೇವಾಲಯದಲ್ಲಿ ಆತನಿಗೆ ಅಭಿಮಾನ, ಪ್ರೀತಿ ಇತ್ತು. ಕೇವಲ 8 ವರ್ಷದಲ್ಲೇ ದೇವಾಲಯದ ಮೇಲೆ ಪ್ರೀತಿ. ಅದು ಯೇಸುವಿಗೆ ಕೂಡ ಇದ್ದದನ್ನು ನಾವು ನೋಡ್ತೇವೆ. ಆತನ ಯೆರೂಸಲೇಮ್ ದೇವಾಲಯಕ್ಕೆ ಸಣ್ಣ ಪ್ರಾಯದಲ್ಲೇ ಹೋಗುವ ಅಭ್ಯಾಸವನ್ನು ಇಟ್ಟುಕೊಂಡಿದ್ದನು. ಈ ಯೋಷೀಯನು ದೇವಾಲಯದ ನವೀಕರಣ, ಕ್ರಮಗಳ ಬದಲಾವಣೆ ಇವುಗಳಿಗೆ ಒತ್ತು ಕೊಡ್ತಾನೆ. ಚೇಂಜ್, ಸ್ಟೇಟಸ್ ಕೋ ಇಂದ ಚೇಂಜಿಗೆ, ಮಾರ್ಪಡದ ಸ್ಥಿತಿಯಿಂದ ಮಾರ್ಪಡುವಂಥ ಒಂದು ಸ್ಥಿತಿಗೆ, ಬದಲಾಗುವ ಸ್ಥಿತಿಗೆ. ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸ್ತಾನೆ. ಶಿಥಿಲಗೊಂಡ ದೇವಾಲಯವನ್ನು ಮರುಸ್ಥಾಪಿಸ್ತಾನೆ. ಮತ್ತು ಅಲ್ಲಿ ಒಂದು ಪದ್ಧತಿ ಇತ್ತು, ದ್ವಾರಪಾಲಕರು ಹಣ ಸಂಗ್ರಹಿಸುವ ಕ್ರಮ. ಈ ಎಲ್ಲ ಜೀರ್ಣೋದ್ಧಾರದ ಕಾರ್ಯಗಳಿಗೆ ಬೇಕಾದ ಹಣವನ್ನು ಸಂಗ್ರಹಿಸುವ ಜವಾಬ್ದಾರಿ ದ್ವಾರಪಾಲಕರಿಗಿತ್ತು. ಯೋಷೀಯನ ಆ ಕೆಲಸವನ್ನು ಮುಕ್ತೇಸರರಿಗೆ ವಹಿಸಿಕೊಡ್ತಾನೆ. ಒಂದು ಚೇಂಜ್, ಒಂದು ಬದಲಾವಣೆ. ದ್ವಾರಪಾಲಕರಿಗೆ ಆ ಕೆಲಸ ಬೇಡ, ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗ್ಬೋದು, ಅದನ್ನು ಸರಿಪಡಿಸಬೇಕು ಅಥವಾ ಆಗುವ ತಪ್ಪನ್ನು ನಿಲ್ಲಿಸಬೇಕೆಂಬ ದೃಷ್ಟಿಯಿಂದ ಸರಿಪಡಿಸೋದಕ್ಕೋಸ್ಕರ ಮುಕ್ತೇಸರರಿಗೆ ಒಂದು ಜವಾಬ್ದಾರಿ, ಅಕೌಂಟೆಬಿಲಿಟಿಯನ್ನು ಕೊಡ್ತಾನೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಅವರ ಒಂದು ಜವಾಬ್ದಾರಿ ತನದಿಂದ ಆ ಹಣವನ್ನು ಸಂಗ್ರಹಿಸುವ ಕೆಲಸವನ್ನು ಅವರಿಗೆ ವಹಿಸಿಕೊಡ್ತಾನೆ. ಯಾಜಕರನ್ನು ಹಣಕಾಸಿನ ಕೆಲಸದಿಂದ ಮಾರ್ಪಡಿಸ್ತಾನೆ, ಬೇರ್ಪಡಿಸ್ತಾನೆ. ಇವತ್ತು ನಮಗೆ ಅದನ್ನು ಊಹಿಸಲು ಕೂಡ ಅಸಾಧ್ಯ. ಯಾಜಕರನ್ನೇ ಹಣ ಸಂಗ್ರಹದ ಕೆಲಸದಿಂದ ದೂರವಿಡುತ್ತಾನೆ. ಅದು ಮುಕ್ತೇಸರರು ಮಾಡಿದರೆ ಸಾಕು ಅಂತ. ಇದೊಂದು ದೊಡ್ಡ ಮಹತ್ವದ ಬೆಳವಣಿಗೆ. ಕಳೆದು ಹೋಗಿದ್ದ ಧರ್ಮಶಾಸ್ತ್ರ ಗ್ರಂಥವನ್ನು ಹುಡುಕಿಸ್ತಾನೆ. ಅದು ಎಲ್ಲಿದೆ ಅದನ್ನು ತರಿಸಿ ಶಾಫಾನಿನಿಂದ ಅದನ್ನು ಓದಿಸ್ತಾನೆ. ದೇವರ ವಾಕ್ಯದ ಮೇಲಿನ ಅಭಿಮಾನವನ್ನು ಅದನ್ನು ಓದಿಸುವ ಮೂಲಕ ತೋರಿಸ್ತಾನೆ. ಹೀಗೆ ಯೋಷೀಯನು ತಟಸ್ಥ ಸ್ಥಿತಿಯನ್ನು ಪ್ರಶ್ನಿಸ್ತಾನೆ. ನಿಂತ ನೀರಾಗಿದ್ದ ಸ್ಥಿತಿಯನ್ನು ಕ್ವಶನ್ ಮಾಡ್ತಾನೆ. ಯಾಕೆ ಹೀಗಾಗಿದೆ, ಯಾಕೆ ಬದಲಾವಣೆ ಇಲ್ಲ? ಒಂದು ಮಾರ್ಪಾಡಿನ ಸನ್ನಿವೇಶಕ್ಕೆ ಸಭೆ ಜನಾಂಗವನ್ನು ನಡೆಸುವವನಾಗ್ತಾನೆ. 2ನೇ ಪಾರಾಯಣ ಪಾಠದಲ್ಲಿ ನಾವು ಓದಿದ್ದು ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12-16. 4ನೇ ಅಧ್ಯಾಯ 12-16. ಇಲ್ಲಿ ಬರೆದ ಪ್ರಕಾರ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಪ್ರಾಣ ಆತ್ಮಗಳನ್ನು, ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂಥದ್ದು. ಎಷ್ಟು ಪವರ್ಫುಲ್ ಅಂತ ದೇವರ ವಾಕ್ಯವನ್ನು ತೋರಿಸಿಕೊಡ್ತದೆ. ಆಲೋಚನೆಗಳನ್ನು ವಿಮರ್ಶಿಸುವಂಥದ್ದು, ವಿವೇಚಿಸುವಂಥದ್ದು, ಉದ್ದೇಶಗಳನ್ನು ಸ್ಪಷ್ಟಪಡಿಸುವಂಥದ್ದು, ಕ್ಲಾರಿಟಿ ತರ್ತದೆ. ನಮ್ಮ ಅನೇಕ ವಿಷಯಗಳಿಗೆ ಬೈಬಲಲ್ಲಿ ಕ್ಲಾರಿಟಿ ಸಿಗ್ತದೆ. ಅನೇಕ ಸತಿ ನಾವು ಬೇರೆ ಕಡೆ ಹುಡುಕ್ತೇವೆ,
ನಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಬಾಹ್ಯ ಜಗತ್ತಿನಲ್ಲಿ ಐಹಿಕ ಜಗತ್ತಿನಲ್ಲಿ ಹುಡುಕ್ತೇವೆ. ಆದರೆ ಉತ್ತರ ಬೈಬಲಲ್ಲೇ ಇದೆ. ಬೈಬಲಲ್ಲಿ ಉತ್ತರ ಸಿಕ್ಕದ ಯಾವುದೇ ಪ್ರಶ್ನೆ ಇಲ್ಲ, ಸಮಸ್ಯೆಯೇ ಇಲ್ಲ. ನಾವು ಬೈಬಲಿಗೆ ಬರಬೇಕಾಗ್ತದೆ. ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಅಂತಿಮವಾಗಿ ನಾವು ಬರಬೇಕಾದದ್ದು ಸತ್ಯವೇದದ ನೆರಳಿಗೆ, ಅದರ ಛಾಯೆಗೆ. ಉದ್ದೇಶಗಳನ್ನು ಸ್ಪಷ್ಟಪಡಿಸುವುದು ಮಾತ್ರವಲ್ಲ, ಅದು ಸಮಯೋಚಿತವಾಗಿದೆ. ಸಂದರ್ಭಕ್ಕೆ ತಕ್ಕವಾದ ವಾಕ್ಯಗಳು ಬೈಬಲಲ್ಲಿ ಕೊಡಲ್ಪಟ್ಟಿದೆ. ಅದು ವಿವಾಹ ಕಾರ್ಯವೇ ಇರಬಹುದು, ನಿಶ್ಚಯ ಮಾಡುವಂಥ ಕಾರ್ಯ ಇರಬಹುದು, ದೀಕ್ಷಾ ಸ್ನಾನ ಇರಬಹುದು, ಹುಟ್ಟುಹಬ್ಬ ಇರಬಹುದು, ಗೃಹ ಪ್ರವೇಶ ಇರ್ಬೋದು, ದೇವಾಲಯದ ಅಭಿಷೇಕದ ಸಂದರ್ಭ ಇರ್ಬೋದು. ಎಲ್ಲದಕ್ಕೂ ತಕ್ಕದಾದಂಥ ವಾಕ್ಯಗಳನ್ನು ನಾವು ಈ ಧರ್ಮಶಾಸ್ತ್ರವೆಂಬ ಗ್ರಂಥದಲ್ಲಿ, ಬೈಬಲ್ ಗ್ರಂಥದಲ್ಲಿ ಕಂಡುಕೊಳ್ಳುತ್ತೇವೆ. ಇದು ನಮಗೆ ಒಂದು ಸಂಪೂರ್ಣವಾದ ಗ್ರಂಥ, ಹೋಲ್ಸಮ್ ಬುಕ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಾವು ಪ್ರಕಟಿಸಲ್ಪಟ್ಟ ದೇವರ ವಾಕ್ಯದ ಮೂಲಕ ಆಧ್ಯಾತ್ಮಿಕ ಯಥಾಸ್ಥಿತಿಯ ಪರಿಶೀಲನೆಯನ್ನು ನೋಡುತ್ತೇವೆ. ಪ್ರಕಟಿಸಲ್ಪಟ್ಟ ವಾಕ್ಯ, ಇಬ್ರಿಯ ಪತ್ರಕರ್ತನು ಹೇಳುವಂಥದ್ದು ಪ್ರಕಟಿಸಲ್ಪಟ್ಟ ವಾಕ್ಯ. ಅದು ಕೇವಲ ಬರೆಯಲ್ಪಟ್ಟ ವಾಕ್ಯ ಅಲ್ಲ, ಅದು ತೋರ್ಪಡಿಸಲ್ಪಟ್ಟ ವಾಕ್ಯ. ಪ್ರಕಟಿಸಲ್ಪಟ್ಟ, ಎಕ್ಸ್ಪ್ರೆಸ್ ಆಗಿದೆ, ಅದು ಸಪ್ರೆಸ್ ಆದ ವಾಕ್ಯ ಅಲ್ಲ. ನಾವು ಅದನ್ನು ತಪ್ಪಾಗಿ ಕೆಲವೊಮ್ಮೆ ಸಪ್ರೆಸ್ ಆಗಿ ಇಟ್ಕೊಳ್ತೇವೆ. ಬೈಬಲ್ ಇನ್ನೊಬ್ಬರಿಗೆ ಅಲ್ಲ, ಇದು ಬೇರೆಯವರು ಓದಬಾರ್ದು. ಕೆಲವು ಧರ್ಮದ ಕೆಲವು ಭಾಗಗಳು, ಸಂಸ್ಥೆಯವರು ಇದನ್ನು ಹಿಂದೆ ಮಾಡ್ತಾಯಿದ್ರು. ಈ ಪ್ರಾಕ್ಟೀಸ್ ಅಥವಾ ಆಚರಣೆ ಇತ್ತು. ಇದು ಕೇವಲ ಪ್ರವಾದಿಗಳಿಗೆ, ಯಾಜಕರಿಗೆ ಮಾತ್ರ ಸೀಮಿತವಾದದ್ದು, ಜನಸಾಮಾನ್ಯರು ಬೈಬಲ್ ಓದುವ ಹಾಗೆ ಇಲ್ಲ ಅಂತ. ಅದೀಗ ಬಿದ್ದು ಹೋಗಿದೆ. ಅದು ಸಾಧ್ಯವಿಲ್ಲ. ಬೈಬಲನ್ನು ಮುಕ್ತವಾಗಿರಬೇಕಾದ ಪುಸ್ತಕವಾಗಿ ಪ್ರಕಟಿಸಲ್ಪಟ್ಟಿದೆ. ಇದು ಪ್ರಕಟಿಸಲ್ಪಟ್ಟ ದೇವರ ವಾಕ್ಯದ ಆಧ್ಯಾತ್ಮಿಕ ಯಥಾಸ್ಥಿತಿ, ಇದ್ದ ಸ್ಥಿತಿಯನ್ನು ಇದ್ದ ಹಾಗೆ ಹೇಳುವಂಥ ಪುಸ್ತಕ ಬೈಬಲ್. ಅದಕ್ಕೆ ನಾವು ಹೆದರಬೇಕಾಗಿಲ್ಲ, ಅದನ್ನು ಓದಲೇಬೇಕು, ಧೈರ್ಯದಿಂದ ಓದಬೇಕು, ಘಂಟಾಘೋಷವಾಗಿ ಓದಿ ಹೇಳಬೇಕು, ಪಾರಾಯಣ ಪಾಠವಾಗಬೇಕು. ಪರಿಶೀಲನೆಗೆ ಒಳಗಾಗದ ರೂಢಿಗತ ವಿಚಾರಗಳು ಅಪಾಯಕಾರಿಯಾಗಿದ್ದಿದೆ. ನಾವು ದೇವರ ವಾಕ್ಯದ ಮೂಲಕ ಸ್ಥಿತಿಗತಿಗಳನ್ನು ಪರಿಶೀಲಿಸದಿದ್ದರೆ ಅಪಾಯಕಾರಿ ಸ್ಥಿತಿಯಲ್ಲಿ ನಾವು ಮುಳುಗಿ ಹೋಗ್ತೇವೆ. ಅದು ನಮ್ಮ ಸಮುದಾಯ, ರಾಜಕೀಯ, ಸಭೆ ವಿಚಾರಗಳಲ್ಲಿ ನಾವು ನೋಡ್ತೇವೆ. ಎಲ್ಲಿ ಬೈಬಲನ್ನು ನಾವು ತರುವುದಿಲ್ಲವೋ ಅಲ್ಲಿ ಜಗಳ, ಮೊಂಡುತನ, ಅವಿವೇಕ, ಅಸಹನೆ, ಅಸಡ್ಡೆ, ಅಸಹಕಾರ, ಅಹಂಕಾರ ಇತ್ಯಾದಿಗಳು ತುಂಬಿ ತುಳುಕ್ತೇವೆ. ಆದರೆ ಅಲ್ಲಿ ಬೈಬಲ್ ಬಂದಾಗ ಎಲ್ಲವೂ ನಿವಾರಣೆ ಆಗುತ್ತದೆ. ದೇವರ ವಾಕ್ಯದ ಬೆಳಕಿನಲ್ಲಿ ಅಂತ ಕೆಲವೊಮ್ಮೆ ಪ್ರಸಂಗ ಮಾಡುವಾಗ ಅಯ್ಯ ಹೇಳ್ತಾರೆ. ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ಈ ಸಮಸ್ಯೆಯನ್ನು ಅಥವಾ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋಣ. ಅದೊಂದು ಮೀಟಿಂಗ್ ಇರ್ಬೋದು, ಒಂದು ಸಭೆ ಆಗಿರ್ಬೋದು. ಅಲ್ಲಿ ಕೂಡ ದೇವರ ವಾಕ್ಯದ ಪ್ರಸನ್ನತೆ ಮತ್ತು ಪ್ರಕಟಿಸುವಿಕೆ ಇದ್ದಲ್ಲಿ ಎಲ್ಲದಕ್ಕೂ ಉತ್ತರವನ್ನು ನಾವು ದೊರಕಿಸಿಕೊಳ್ತೇವೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇದು ನಮ್ಮ ಜವಾಬ್ದಾರಿ. ದೇವರ ವಾಕ್ಯದ ಪ್ರಾಶಸ್ತ್ಯ ಏನು ಎಂಬುದು ಅದು ನಮ್ಮ ಜವಾಬ್ದಾರಿ. ಬೀಜ ಬಿತ್ತಬೇಕು, ಪ್ರತಿಫಲ ಕೊಡುವವನ ಆತನು. ನಮ್ಮ ಕೆಲಸ ಬೀಜವನ್ನು ಬಿತ್ತುವಂಥದ್ದು. ಅದು ಮಾರ್ಗದ ಬದಿಯಲ್ಲಿ ಬೀಳ್ಬೋದು, ಬಂಡೆ ಮಧ್ಯದಲ್ಲಿ ಬೀಳ್ಬೋದು, ಮುಳ್ಳುಗಿಡ ಮಧ್ಯದಲ್ಲಿ ಬೀಳ್ಬೋದು. ಆದರೆ ಒಳ್ಳೆಯ ನೆಲದಲ್ಲಿ ಬಿದ್ದರೆ ಬಹಳ ಒಳ್ಳೆಯದು, ಒಳ್ಳೆಯ ಪ್ರತಿಫಲ ಸಿಗುತ್ತದೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಪಡಬೇಕು. ಅದಕ್ಕೆ ಬೇಕಾದ ನೆಲವನ್ನು ಹಸನುಗೊಳಿಸಬೇಕು. ಅವಕಾಶ ಸಿಕ್ಕಾಗೆಲ್ಲ ದೇವರ ವಾಕ್ಯವನ್ನು ಓದಬೇಕು, ಸಾರಬೇಕು. ಸಂದರ್ಭಕ್ಕೋಸ್ಕರ ನಾವು ಕಾಯುತ್ತಾ ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಅವಕಾಶ ಸಿಕ್ಕಿದಾಗ ಅದನ್ನು ನಾವು ಬೋಧಿಸಬೇಕು, ಪ್ರಸಂಗಿಸಬೇಕು, ಸಾರಬೇಕು. ಅದರ ಸತ್ಯಾಂಶವನ್ನು ಅನ್ವಯಿಸಿಕೊಳ್ಬೇಕು. ಬರೀ ಓದಿ ಮತ್ತು ಸಾರಿದರೆ ಸಾಕಾಗೋದಿಲ್ಲ, ಅದನ್ನು ಅನ್ವಯಿಸ್ಕೊಳ್ಬೇಕು. ನಮಗೆ ನಾವು ಅದನ್ನು ಅಪ್ಲೈ ಮಾಡಿಕೊಳ್ಬೇಕು. ಈ ವಾಕ್ಯವು ನನಗೇನು ಹೇಳ್ತದೆ, ನನಗೇನು ತಿಳಿಸ್ತದೆ, ನಾನು ಹೋಗಬೇಕಾದ ಮಾರ್ಗವನ್ನು ಅದು ನನಗೆ ಹೇಗೆ ತೋರಿಸ್ತದೆ ಎಂಬುದನ್ನು ನಾವು ಪ್ರಶ್ನಿಸಿಕೊಳ್ಬೇಕಾಗ್ತದೆ. ಮತ್ತು ದೇವರ ವಾಕ್ಯವನ್ನು ಮೀರಿದರೆ ನಾವು ದೇವರ ರೌದ್ರವನ್ನು ನೋಡ್ತೇವೆ. ಯಾಕಂದರೆ ಅದು ಇಬ್ಬಾಯಿ ಕತ್ತಿ, ಎರಡು ಕಡೆಯಿಂದ ಕೂಡ ಅದು ತುಂಡರಿಸಲು ಸಾಧ್ಯವಿದೆ. ಅದರಿಂದ ದೇವರ ವಾಕ್ಯವನ್ನು ಯಾರು ಹಗುರವಾಗಿ ಭಾವಿಸಬಾರದು. ವಾಕ್ಯವು ನಿರ್ಬಲರಿಗೆ ಬಲವನ್ನು ಕೊಡುತ್ತದೆ, ಗತಿಹೀನರಿಗೆ ಉನ್ನತ ಸ್ಥಿತಿಗೆ ತರುವಂಥದ್ದು. ನಾವು ನಮ್ಮ ಕಾರ್ಯಗಳಿಂದ ಅಲ್ಲ, ಯೇಸು ಕ್ರಿಸ್ತನನ್ನು ತಾನೇ ವಾಕ್ಯವಾಗಿ ಪ್ರಕಟಣೆಗೊಂಡು ಸತ್ಯ ದೇವರಾಗಿ ನಾವು ದೇವರ ಮುಂದೆ ನಿಲ್ಲಲು ಸಾಧ್ಯ ಮಾಡುತ್ತಾನೆ. ದೇವರೇ ವಾಕ್ಯ, ಯೇಸುವು ವಾಕ್ಯ. ಅದರಿಂದ ನಾವು ದೇವರ ಬಳಿಯಲ್ಲಿ ನಿಲ್ಲಲು ವಾಕ್ಯವೆಂಬ ಆತನು ನಮಗೆ ಸಹಾಯ ಮಾಡುತ್ತಾನೆ. ನಮ್ಮಲ್ಲಿನ ವೈಷಮ್ಯತೆ, ಅಹಂಕಾರಗಳಂಥ ಮನಸ್ಥಿತಿಗಳು ಪರಿಶೀಲನೆಗೆ ಒಳಪಡುತ್ತವೆ. ಹೀಗಾಗಿ ವ್ಯಕ್ತಿಗತ ಬದಲಾವಣೆಯು ಸಮುದಾಯದ ಸುಧಾರಣೆಗೆ ಕಾರಣವಾಗುತ್ತದೆ. ನಾವು ಬದಲಾದಾಗ ನಮ್ಮ ಕುಟುಂಬ ಬದಲಾದಾಗ ನಮ್ಮ ಸಮುದಾಯ, ಸಮಾಜ, ನಮ್ಮ ಸಭೆ ಬದಲಾಗುತ್ತದೆ. ಆದುದರಿಂದ ಭಕ್ತಿ, ಆಧ್ಯಾತ್ಮಿಕತೆ ಎಂದರೆ ಮುಖವಾಡವಲ್ಲ, ಡಂಬಾಚಾರ ಅಲ್ಲ, ಬದಲು ನಮ್ಮ ಯಥಾಸ್ಥಿತಿಯನ್ನು ಅರಿಯುವುದು. ದೇವರ ವಾಕ್ಯವನ್ನು ತಿಳಿಯುವುದಂದರೆ ನಮ್ಮ ಸ್ಥಿತಿಯನ್ನು ನಾವು ಅರಿತುಕೊಳ್ಳುವುದು. ಬೇರೆಯವರ ಸ್ಥಿತಿಯ ಬಗ್ಗೆ ನಾವು ಪ್ರಶ್ನಿಸೋದಕ್ಕಿಂತ ನಮ್ಮ ಸ್ಥಿತಿಯನ್ನು ನಾವು ಹೇಗಿದ್ದೇವೆ ಎಂಬುದನ್ನು ಒಂದು ಕನ್ನಡಿಯಲ್ಲಿ ನೋಡಿದ ಹಾಗೆ ದೇವರ ವಾಕ್ಯದ ಮೂಲಕ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ. ಹುಸಿ ಭಕ್ತಿಯನ್ನು ತ್ಯಜಿಸುವುದಾಗಿದೆ. ಕೆಲವೊಮ್ಮೆ ಬೈಬಲನ್ನು ಹಿಡ್ಕೊಂಡು ಹೋದವರು ಭಕ್ತರು ಪ್ರದರ್ಶಿಸ್ತಾರೆ,
ಎಂಬ ಆಪಾದನೆ ಇದೆ. ಯಾಕಂದರೆ ಅವರು ಕೇವಲ ಬೈಬಲನ್ನು ಹಿಡ್ಕೊಂಡು ಅದನ್ನು ಓದುವವರು ಕನ್ನಡಿಯಂತೆ ತಮ್ಮ ಮುಖವನ್ನು ಅದರಲ್ಲಿ ನೋಡುವವರಲ್ಲ. ಹಾಗಿರಬಾರ್ದು, ಬದಲು ಅದರಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಳ್ಬೇಕಾಗಿದೆ. ಕೊನೆಯದಾಗಿ ಸುವಾರ್ಥ ಭಾಗವನ್ನು ನೋಡೋಣ. ಅದು ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 67-80 ಬರೆಯಲ್ಪಟ್ಟಿದೆ. ಇದು ಪ್ರವಾದಿಯಾದ ಜಕರಿಯನ ಹಾಡು ಅಂತ ಹೇಳ್ಬೋದು. ಹೇಗೆ ಬೈಬಲಲ್ಲಿ ಮರಿಯಳ ಹಾಡು ಯೇಸು ಹುಟ್ಟುವ ಮೊದಲು ಓದ್ತೇವೋ ಹಾಗೆ ಇಲ್ಲಿ ಜಕರಿಯನ ಹಾಡು. ಭಾಳ ಆಶ್ಚರ್ಯದ, ಜಕರಿಯನು ಅವನ ಮಗನಾದ ಯೋಹಾನನ ಹೆಸರಿಡುವ ಸಂದರ್ಭಕ್ಕಿಂತ ಸ್ವಲ್ಪ ಮುಂಚೆ ಬಾಯಿ ಬಾರದವನಂಥ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದ. ಸಣ್ಣ ಶಿಕ್ಷೆ ಆತನಿಗೆ ಬರ್ತದೆ. ಆದರೆ ಇಲ್ಲಿ ಆತನ ಪ್ರವಾದನ ವಚನವನ್ನು ನೋಡ್ತೇವೆ. ಯೇಸುವಿನ ಜನನದ ಕುರಿತು ಮುಂತಿಳಿಸ್ತಾನೆ. ಸ್ನಾನಿಕನಾದ ಯೋಹಾನನ್ನು ತಿಳಿಸುವ ಮೊದಲೇ ಪ್ರವಾದಿಯಾದ ಜಕರಿಯನು ಯೇಸುವಿನ ಜನನದ ಮುನ್ಸೂಚನೆಯನ್ನು ತಿಳಿಸುವನಾಗಿದ್ದಾನೆ. ಈ ಒಂದು ಭಾಗ್ಯ ಅವನಿಗೆ ಸಿಗ್ತದೆ. ಒಂದು ಮಾರ್ಪಾಡಾದ ಸ್ಥಿತಿ. ಬಾಯಿ ಬಾರದವನು ಯೇಸುವಿನ ಜನನದ ಶುಭ ವಾರ್ತೆಯನ್ನು ಎಲ್ಲರಿಗೂ ತಿಳಿಸುವಂಥ ಒಂದು ಮಾರ್ಪಾಡಾದ ಸ್ಥಿತಿ. ಸ್ವತಃ ಅವನ ಸ್ಥಿತಿಯೇ ಮಾರ್ಪಾಡಾಗಿದೆ. ಅದನ್ನು ಅವನು ಅನುಭವಿಸ್ತಾನೆ. ಎಷ್ಟು ಸಂತೋಷದ ಸ್ಥಿತಿ. ಎಲ್ಲರಂತೆ ಆತನು ನಿರೀಕ್ಷೆಯಿಂದ ಯೇಸು ಕಂದನನ್ನು ಎದುರು ನೋಡುವನಾಗಿದ್ದಾನೆ. ಆಗಿನ ಕಾಲದ ಎಲ್ಲ ಜನರಂತೆ ಒಬ್ಬ ಮೆಸ್ಸಿಯನು ಬರುತ್ತಾನೆಂಬುದನ್ನು ಆತನು ಉತ್ಸಾಹದಿಂದ ಎದುರು ನೋಡುವನಾಗಿದ್ದೇನೆ. ಅದರಂತೆ ನಾವು ಕೂಡ ಇಂದು ಕ್ರಿಸ್ಮಸ್ ಹಬ್ಬವನ್ನು ಸಂತೋಷದಿಂದ ಮುನ್ನೋಡುವವರಾಗಿದ್ದೇವೆ. ಆ ಕಂದ ಅಥವಾ ಬಾಲಕನು ಅಂದರೆ ತನ್ನ ಮಗನಾದ ಯೋಹಾನನು ದೇವರ ಪ್ರವಾದಿ ಎನಿಸಿಕೊಳ್ಳುವನು ಎಂದು ಮುಂತಿಳಿಸ್ತಾನೆ. ಒಂದು ಸಂತೋಷ ಆತನಿಗೆ. ಏನಂದರೆ ಹುಟ್ಟಿರುವ ತನ್ನ ಮಗನು ಸ್ನಾನಿಕನಾದ ಯೋಹಾನನಾಗ್ತಾನೆ. ಯೇಸುವಿನ ಮಾರ್ಗವನ್ನು ಸಿದ್ಧಪಡಿಸ್ತಾನೆ. ಬರಲಿರುವ ಜನರಿಗೆ ಯೇಸುವಿನ ಕಡೆಗೆ ದಿಕ್ಕು ಮಾಡಿ ತೋರಿಸ್ತಾನೆ. ಈಗೋ ದೇವರು ಯಜ್ಞಕ್ಕೆ ಸಿದ್ಧಪಡಿಸಿದ ಕುರಿ. ಈ ಎಲ್ಲ ಮುಂತಿಳಿಸುವಿಕೆ ಪ್ರವಾದನ ವಚನ ಜಕರಿಯನ ಹಾಡಿನಲ್ಲಿ ನಾವು ನೋಡ್ತೇವೆ. ಯೋಹಾನನು ಬೆಳೆದು ಆತ್ಮದಲ್ಲಿ ಬಲವುಳ್ಳವನಾದನು ಮತ್ತು ಇಸ್ರೇಲ್ ಜನರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವ ದಿನದವರೆಗೆ ಅರಣ್ಯದಲ್ಲಿ ವಾಸ ಮಾಡಿದನು. ಇದು ಕೂಡ ಒಂದು ಯಥಾಸ್ಥಿತಿಯನ್ನು ಮಾರ್ಪಡಿಸುವ ಘಟನೆ. ಯಥಾಸ್ಥಿತಿ ಅಲ್ಲ. ಯೋಹಾನನು ಪಟ್ಟಣದಲ್ಲಿ ಇರಬಹುದಾಗಿತ್ತು, ನಗರದಲ್ಲಿ ಇರಬಹುದಾಗಿತ್ತು. ಆದರೆ ಅರಣ್ಯವನ್ನು ಬಯಸ್ತಾನೆ. ಅರಣ್ಯ ಜೀವನಕ್ಕೋಸ್ಕರ ಮನ ಆತನದು ವಾಲುತ್ತದೆ. ಅರಣ್ಯಕ್ಕೆ ಹೋಗ್ತಾನೆ. ಅಲ್ಲಿ ಪ್ರಶಾಂತತೆಯನ್ನು ಬಯಸ್ತಾನೆ. ಶಾಂತ ಮನೋಸ್ಥಿತಿ. ಏಕಾಂತದಿಂದ ಆತ್ಮನ ಬಲ ಹೊಂದಿ ಯೇಸುವಿಗೆ ಮಾರ್ಗ ಸಿದ್ಧ ಮಾಡಲು ಬಯಸ್ತಾನೆ. ಅರಣ್ಯದಿಂದ ಊರಿಗೆ, ಅರಣ್ಯ ಮತ್ತು ಅಲ್ಲಿಯ ನದಿ ಯೋರ್ದಾನ ಹೊಳೆಯಲ್ಲಿ ಆತನ ಸ್ನಾನ ಮಾಡಿಸಿದ ಸ್ಥಳ. ಅಲ್ಲಿ ಬರುವ ಜನರಿಗೆ ಯೇಸುವಿನ ಬಗ್ಗೆ ಪ್ರವಾದನ ವಚನವನ್ನು ಆತನು ಹೇಳುವನಾಗಿದ್ದಾನೆ. ಪ್ರಿಯರೇ, ಈ ಸತ್ಯವೇದ ಭಾನುವಾರದಂದು ನಾವು ಪ್ರತಿಜ್ಞೆ ಮಾಡಿಕೊಳ್ಳೋಣ. ಯಥಾಸ್ಥಿತಿಯಿಂದ ಮಾರ್ಪಾಡಾಗೋಣ. ಯಥಾಸ್ಥಿತಿ ಸ್ಟೇಟಸ್ಕೋ ಸ್ಥಿತಿಯಿಂದ ಚೇಂಜ್ಡ್ ಸ್ಟೇಟ್, ಮಾರ್ಪಾಡಾದ ಸ್ಥಿತಿಗೆ ಬರೋಣ. ಹಳೆಯದನ್ನು ಬಿಡೋಣ. ನೂತನ ವರ್ಷ ಇನ್ನೇನು ಬರಲಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಹೊಸ ವರ್ಷ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ನಾವು ಸಿದ್ಧರಾಗುತ್ತಿದ್ದೇವೆಯೋ? ಆತ್ಮಿಕವಾಗಿ ನಾವು ಸಿದ್ಧರಾಗುತ್ತಿದ್ದೇವೋ ಹೊಸ ವರ್ಷಕ್ಕೋಸ್ಕರ? ನಮ್ಮ ರೂಢಿಗತ ಸಂಪ್ರದಾಯದ ಸಂಕೋಲೆಗಳಿಂದ ನಮ್ಮನ್ನು ಬಿಡಿಸಲು ದೇವರನ್ನು ಬೇಡಿಕೊಳ್ಳೋಣ. ನಾವು ಹಳೆ ಕಂದಾಚಾರ, ಹಳೆ ಸಂಗತಿ ವಿಚಾರಗಳಿಗೆ ನಮ್ಮನ್ನು ಅಂಟಿಸಿಕೊಳ್ಳದೆ ಹೊಸ ಜೀವನದತ್ತ ಮುಖ ಮಾಡೋಣ. ದೇವರ ವಾಕ್ಯದಿಂದ ನಮ್ಮ ಮುಖವನ್ನು, ನಮ್ಮ ಪ್ರತಿಬಿಂಬವನ್ನು ನೋಡಲು ಪ್ರಯತ್ನ ಪಡೋಣ. ಆತ್ಮಿಕ, ಸಾಮಾಜಿಕ, ಸಭಾ ಜೀವನದ ಸುಧಾರಣೆಯಲ್ಲಿ ನಿರತರಾಗೋಣ. ನಾವು ಕೇವಲ ನಮ್ಮನ್ನು ಸುಧಾರಿಸುವುದಲ್ಲ, ಕ್ರಿಸ್ಮಸ್ಗೆ ನಾನು ರೆಡಿ ಆಗ್ತೇನೆ ಅಂತ ಹೇಳುವುದು ಅಷ್ಟೇ ಅಲ್ಲ. ನನ್ನ ಸಭೆಯನ್ನು, ನನ್ನ ಕುಟುಂಬವನ್ನು, ನನ್ನ ಸಮುದಾಯವನ್ನು ನಾನು ಸಿದ್ಧಪಡಿಸಲಿಕ್ಕೆ ನಾನು ಸಿದ್ಧರಾಗಿರಬೇಕು. ಸಾರಲ್ಪಟ್ಟ ವಾಕ್ಯ, ನಾವು ಓದಿದರ ಭಾಗದನ್ನು ನಾನು ಪುನಃ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ. ಸಾರಲ್ಪಟ್ಟ ವಾಕ್ಯ, ಬರೆಯಲ್ಪಟ್ಟ ವಾಕ್ಯ ಮತ್ತು ಪ್ರಕಟಿಸಲ್ಪಟ್ಟ ವಾಕ್ಯ, ಅದು ಯೇಸುವಿನ ಮುಖಾಂತರ ನಮ್ಮನ್ನು ನಡೆಸಲಿ. ದೇವರ ಮಹಿಮೆ ಮತ್ತು ಕುರಿಮರಿ ಅದರ ಬೆಳಕಾಗಿವೆ. ದೇವರ ಮಹಿಮೆಯ ರಾಜ್ಯದಲ್ಲಿ ನಾವೆಲ್ಲ ಸೇರಲು ದೇವರ ವಾಕ್ಯದ ಮೂಲಕ ಮಾರ್ಗ ಕಂಡುಕೊಳ್ಳೋಣ. ವಾಕ್ಯವು ಮಾರ್ಗವಾಗಿದೆ, ಸತ್ಯವಾಗಿದೆ, ಜೀವವಾಗಿದೆ. ಆ ಮಾರ್ಗದಲ್ಲಿ ನಾವು ನಡೆಯಲು ಉತ್ಸುಕರಾಗಿರೋಣ. ನಾವು ಕ್ರಿಸ್ತನಲ್ಲಿ ಪರಿಶೀಲಿಸುವ ಕಾರ್ಯದಲ್ಲಿ ತೊಡಗುವಂತೆ ದೇವರಾತ್ಮನು ನಮ್ಮಲ್ಲಿ ನಿರಂತರ ಕಾರ್ಯ ಮಾಡುವಂತಾಗಲಿ. ಆಮೇನ್. ನಾವು ಕೊನೆಯದಾಗಿ ಕನ್ನಡ ತುಳು ಸಂಗೀತಗಳಲ್ಲಿ 61ನೇ ತುಳು ಸಂಗೀತದಲ್ಲಿ ಹಾಡೋಣ. 61ನೇ ತುಳು ಸಂಗೀತ
ಅದರ ಪ್ರಾರಂಭದ 3 ಚರಣಗಳನ್ನು ಹಾಡೋಣ. ಕ್ರಿಸ್ತೇಸು ಅರಸಾದು ನಮ್ಮೋಳು ಸೇರುವೆ, ಅನಂತ ಪ್ರೀತಿಗಾದು ಮೇಲೂಕ ಬುಡಿಯೇ, ಆಯಗಡ್ಡ ಬೂರ್ದು ಒಂದನೆ ಮಲ್ಪುಲೆ, ಯಥಾರ್ಥಮಾನ ಕೊರ್ದು ಮೊಶಾಲೆ ಭಕ್ತರೆ. ನಾವು ಒಟ್ಟಾಗಿ ಪ್ರಭುವಿನ ಪ್ರಾರ್ಥನೆಯರಿಗೆ ಮಾಡೋಣ. ಪರಲೋಕದಲ್ಲೂ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗಳಿಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಫಲವೂ, ಮಹಿಮೆಯು ಸದಾಕಾಲಿನವೇ. ಆಮೇನ್. ವಿಶ್ವಾಸ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸುವನು. ಆತನಿಗೆ ಮಹಿಮೆಯೂ ಆಧಿಪತ್ಯವೂ ಯುಗ ಯುಗಾಂತರಗಳಲ್ಲೂ ಇರಲಿ. ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸದಾಕಾಲ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.
Thank